ಪರಸ್ಪಶ್ಚೇತ್ಯ ಸದ್ಗ್ರಾಹಃ ಪುಂಸಾಂ ಯನ್ಮಾಯಯಾ ಕೃತಃ ವಿಮೋಹಿತಧಿಯಾಂ ದೃಷ್ಟಃ ತಸ್ಮೈ ಭಗವತೆ ನಮಃ. ರುದ್ರಂ ತ್ವಮಾಶ್ರಿತಾ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಹರೇ ಪ್ರತಿಮಾ ಪ್ರಾಜ್ಞಾಸ್ತಸ್ಪೃಷ್ಟಕೇಶವಸ್ವಯಂ ಸದಾ ಜ್ಞಾನವಿಶೇಷಃ ಪರಮಾತ್ಮ ಸ್ವಯಂ ವಿಭುಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾ, ಅದರಲ್ಲಿ ಇವತ್ತು 21ನೇ ದಿವಸ. ಇದು 7ನೇ ಸ್ಕಂಧ, ಅಲ್ಲಿ 5ನೇ ಅಧ್ಯಾಯವನ್ನು ಇವತ್ತು ನಾವು ನೋಡಬೇಕು. ಪ್ರಹ್ಲಾದ ಮಹಾಭಗವದ್ಭಕ್ತ. ಅಂಥವನು ಯಾವತ್ತೂ ಯಾರಿಗೂ ದ್ರೋಹ ಮಾಡುವವನಲ್ಲ, ತಂದೆಗೂ ದ್ರೋಹ ಮಾಡುವವನಲ್ಲ. ಅಂಥವನಿಗೆ ಯಾಕಿಂತ ತೊಂದರೆ ಬಂತು? ಹಿರಣ್ಯಕಶಿಪುವಿಗೂ ಅವನಿಗೂ ವೈಮನಸ್ಯ ಹುಟ್ಟಿದ್ದು ಹೇಗೆ? ಅದನ್ನೆಲ್ಲ ಹೇಳಿ ಅಂತ ಯುಧಿಷ್ಠಿರ ನಾರದರನ್ನು ಕೇಳಿದ. ನಾರದರು ಈ ಕಥೆಯನ್ನ ಯುಧಿಷ್ಠಿರನಿಗೆ ಹೇಳಲಿಕ್ಕೆ ತೊಡಗಿದ್ರು. ಐದನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ. ಈ ಶುಕ್ರಾಚಾರ್ಯ ದೈತ್ಯರ ಗುರು, ಅವರಿಗೆ ಷಂಡ ಮತ್ತು ಮರ್ಕ ಅಂತ ಇಬ್ಬರು ಮಕ್ಕಳು. ಅವರಿಬ್ರು ಈ ಹಿರಣ್ಯಕಶಿಪುವಿನ ಅರಮನೆ ಹತ್ರನೇ ಇರ್ತಿದ್ರು. ಅವ್ರ ಮನೆ ಅಲ್ಲೇ ಇರ್ತಿತ್ತು, ಗುರುಕುಲ ಅಲ್ಲೇ ಇತ್ತು. ಗುರುಕುಲ ವಿದ್ಯಾಪೀಠಕ್ಕಾಗಿ ಬೇರೆ ಕಡೆಯಲ್ಲಿ ದೂರ ಹೋಗಬೇಕಾಗಿರಲಿಲ್ಲ ಈ ಬಾಲಕ. ಒಂದು ಯುಕ್ತ ವಯಸ್ಸಿನಲ್ಲೇ ಮನೆಯಿಂದ ಅವನನ್ನ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದ ಹಿರಣ್ಯಕಶಿಪು. ಅವರು ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ ಎಲ್ಲದೂ ಪಂಡಿತರೇ. ಮತ್ತೆ ಅಲ್ಲಿ ಪ್ರಹ್ಲಾದ ಅಲ್ಲದೇನೆ ಅನೇಕ ಜನ ದೈತ್ಯ ಬಾಲಕರಿದ್ದರು. ಅವರೆಲ್ಲರಿಗೂ ಈ ವಿಷಯಗಳನ್ನ ಅವರು ಬೋಧನೆ ಮಾಡಿದರು. ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ, ರಾಜಕುಮಾರನಿಗೆ ಇರಬೇಕಾದ ಎಲ್ಲ ವಿಷಯಗಳನ್ನು ಆ ಗುರುಗಳು ಬೋಧನೆ ಮಾಡಿದರು. ಆದರೆ ಅದನ್ನೆಲ್ಲ ಅವನು ಕೇಳಿದ, ಆದರೆ ಯಾವುದನ್ನು ಅವನು ಚೆನ್ನಾಗಿ ಅಭ್ಯಾಸ ಮಾಡಲಿಲ್ಲ. ಒಂದ್ಸರಿ ಆ ಹಿರಣ್ಯಕಶಿಪು ತನ್ನ ಮಗನ ಕರೆದ, ತೊಡೆ ಮೇಲೆ ಕೂಡಿಸ್ಕೊಂಡ. ಅವನನ್ನ ಕೂಡಿಸ್ಕೊಂಡು ಏನು ಕಲ್ತಿದ್ದಿ ಅದನ್ನೆಲ್ಲ ಒಂದ್ಸರಿ ಹೇಳು ಅಂತಂದ. ಆವಾಗ ಈ ಪ್ರಹ್ಲಾದ ಹೇಳಿದ, ಯಾರು ಭಗವಂತನಲ್ಲಿ ಮನಸ್ಸಿನೆಟ್ಟಿಲ್ಲ, ಕೇವಲ ಭೋಗದಲ್ಲಿ ಆಸಕ್ತರಾಗಿದ್ದಾರೆ, ಮತ್ತೆ ಭಗವಂತನಿಗೆ ವಿರುದ್ಧವಾದ ಸಿದ್ಧಾಂತವನ್ನು ಆಶ್ರಯಿಸಿದ್ದಾರೆ, ಅಂಥವ್ರ ಮನೆ ಅದು ಕತ್ತಲ ಬಾವಿ ಇದ್ದಂತೆ. ನಮ್ಮ ಪತನಕ್ಕೆ, ಮನೆಯ ಯಜಮಾನನ ಪತನಕ್ಕೆ ಅದು ಕಾರಣ. ಅಂಥ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು, ಇದನ್ನು ಕಲ್ತಿದ್ದೇನೆ ಅಂದ್ಬಿಟ್ಟ ಅವನು. ಹಿರಣ್ಯಕಶಿಪು ಜೋರಾಗಿ ಅಟ್ಟಹಾಸ ಮಾಡಿ ನಕ್ಕ. ಏನೋ ಸಣ್ಣ ಹುಡುಗ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ, ಯಾರೋ ನನಗಾಗದ ಶತ್ರುಗಳು ಇವನಿಗೇನಾದರೂ ಬೋಧನೆ ಮಾಡಿರಬೇಕು. ನನ್ನ ಮನೆಯನ್ನೇ ಕತ್ತಲ ಬಾವಿ ಅನ್ನಲ್ಲ. ಭಾರಿ ಅವನಿಗೆ ಅಸಮಾಧಾನ ಇದೆ. ಷಂಡ ಮತ್ತು ಮರ್ಕ ಅಂತ ಗುರುಗಳೇನಿದ್ರು ಅವ್ರನ್ನ ಕರೆದ. ಅವ್ರಿಗೆ ಹೇಳಿದೆ, ಆಯಿತು, ನಮ್ಮ ದ್ವೇಷಿಗಳು, ಭಗವಂತನ ಭಕ್ತರಾದವರು ಯಾರಾದರೂ ವೇಷಾಂತರ ಮಾಡಿಕೊಂಡು ನಮ್ಮ ಮನೆಯಲ್ಲಿ, ನಮ್ಮ ಅರಮನೆಯಲ್ಲಿ, ನಿಮ್ಮ ಗುರುಕುಲದಲ್ಲಿ ಇದ್ದಿರಬಹುದು. ಸ್ವಲ್ಪ ಅವ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಈ ಬಾಲಕನನ್ನು ಸರಿಯಾಗಿ ನೋಡ್ಕೊಳ್ರಿ ಅಂತ ಹೇಳಿದ. ಅವನನ್ನ ಮತ್ತೆ ಗುರುಕುಲ ಕರ್ಕೊಂಡು ಹೋದ್ರು. ಗುರುಗಳು ಅವನನ್ನು ಪ್ರೀತಿಯಿಂದ ಕರೆದರು. ಅವರಿಗೆ, ನೀನು ಒಳ್ಳೇದಾಗಲಿ, ನಿಜ ಹೇಳು, ಬೇರೆ ಯಾರಿಗೂ ಈ ಬುದ್ಧಿ ಇಲ್ಲ, ಉಳಿದ ಹುಡುಗರಿಗೆ. ಇವಾಗ ಭಗವಂತ ಅಂತೆ, ನಾಮಸ್ಮರಣ ಅಂತೆ, ಇದೆಲ್ಲ ಏನಿದೆ? ನಿನ್ನ ಬುದ್ಧಿ ಸ್ವತಃ ತಾನೇ ಹಾಳಾಯಿತು, ಅಥವಾ ಬೇರೆ ಯಾರಾದರೂ ನಿನಗೆ ದುರುಪದೇಶ ಮಾಡಿ ನಿನ್ನ ಬುದ್ಧಿ ಹಾಳು ಮಾಡಿದ್ರು? ಇದೇನಂತ ನಿಜ ಹೇಳು. ಆಗ ಅವನು ಹೇಳಿದ,
ಪರಮಾತ್ಮನಿಗೆ ನಮಸ್ಕಾರ ಅಂತ ಅವನೊಂದು ಶ್ಲೋಕ ಹೇಳಿದ. ಅದೇ ಶ್ಲೋಕವನ್ನೇ ಇವತ್ತು ಮಂಗಲಾಚರಣೆಯಲ್ಲಿ ಹೇಳಿದೆ. ಮೂರ್ಖರಿಗೆ, ಅವಿವೇಕಿಗಳಿಗೆ ನಾವೇ ಸ್ವತಂತ್ರರು ಅನ್ನೋ ಭ್ರಾಂತಿ ಬರ್ತದೆ. ಯಾರಿಗೆ ಬುದ್ಧಿ ಕೆಟ್ಟಿರ್ತದೋ, ವಿವೇಕ ಕೆಟ್ಟಿರ್ತದೋ ಅಂಥವರಿಗೆ ಇಂಥ ಭ್ರಾಂತಿ. ಆದರೆ ಅಂಥ ಭ್ರಾಂತಿ ಬರೋದಾದರೂ ಯಾರಿಂದ? ಭಗವಂತನಿಂದಲೇ ಬರಬೇಕು. ಯಾರಿಗಾದ್ರೂ ಕೆಲವರಿಗೆ ಸದ್ಬುದ್ಧಿ ಬರುವುದಿದ್ರೂ ಭಗವಂತನಿಂದಲೇ, ದುರ್ಬುದ್ಧಿ ಬರುವುದಿದ್ರೆ ಅದು ಭಗವಂತನಿಂದಲೇ ಬರಬೇಕು. ಆ ಪರಮಾತ್ಮನಿಗೆ ನಮಸ್ಕಾರ ಅಂತ, ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿದೆ. ಪರಮಾತ್ಮನ ಇಚ್ಛೆಯಿಂದ ನಮ್ಮ ಇಂಥ ವಿಚಿತ್ರವಾದ ಬುದ್ಧಿಗಳೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಕೆಲಸ ಮಾಡ್ತವೆ. ಇಷ್ಟನ್ನು ಹೇಳಿದ. ಆಗ ಆ ಗುರು ಅವನಿಗೆ ಕೋಪ ಬಂತು. ಪ್ರಹ್ಲಾದನನ್ನು ಬೈದ, ಒಂದು ಬಡಿಗೆ ತರಲಿ, ಈ ಬಾಲಕನನ್ನು ಒಂದಿಷ್ಟು ದಬಾಯಿಸೋಣ. ಸಾಮ, ದಾನ, ಭೇದ, ದಂಡ ಅಂತ ಉಪಾಯಗಳಿರ್ತವೆ. ಇವನಿಗೆ ದಂಡೋಪಾಯನೇ ಸರಿ, 4 ಬಾರಿಸಿ ಅವನಿಗೆ ಬುದ್ಧಿ ಕಲಿಸೋಣ. ಹಿರಣ್ಯಕಶಿಪುವಿನ ವಂಶ ಅಂದ್ರೆ ಅಂಥ ದೊಡ್ಡ ವಂಶ. ಅದರಲ್ಲಿ ಆ ಗಂಧದ ಮರದ ಕಾಡದು. ದೈತ್ಯರ ವಂಶ ಅಂದ್ರೆ ಗಂಧದ ಗಿಡಗಳೇ ಇರುವಂಥ ಕಾಡು. ಅದರಲ್ಲಿ ಇದ್ಯಾವುದೋ ಮುಳ್ಳಿನ ಮರದಂತೆ ಉಟ್ಕೊಂಡಿದ್ದಾನೆ ಇಂಥ ನೀಚ. ಆದ್ದರಿಂದ ಇವನಿಗೆ ಸ್ವಲ್ಪ ಹೆದರಿಸಬೇಕು ಅಂತ ಆಲೋಚನೆ ಮಾಡಿ ಹೆದರಿಸಿ ನೀತಿಶಾಸ್ತ್ರ ಮತ್ತದೇ ರಾಜ್ಯಶಾಸ್ತ್ರ ಇದನ್ನೆಲ್ಲ ಉಪದೇಶ ಮಾಡಿದ. ಧರ್ಮ, ಅರ್ಥ, ಕಾಮ, ಈ ಪುರುಷಾರ್ಥಗಳು ಇದನ್ನೆಲ್ಲ ತೋರಿಸೋದನ್ನು ಉಪದೇಶ ಮಾಡಿದ. ಮೋಕ್ಷದ ಕುರಿತು ಅವನು ಉಪದೇಶ ಮಾಡಲಿಲ್ಲ. ವಸ್ತುತಃ ಶುಕ್ರಾಚಾರ್ಯ ದೊಡ್ಡ ಪಂಡಿತನೇ, ಜ್ಞಾನಿಯೇ. ಅವನ ಶಿಷ್ಯರು, ಅವನ ಮಕ್ಕಳಾದ್ರಿಂದ ಇವರು ದೊಡ್ಡ ಜ್ಞಾನಿಗಳಾಗಿದ್ದಿರಬೇಕು. ಆದರೆ ಈ ಅಸುರರಾಜನಾದ ಹಿರಣ್ಯಕಶಿಪುವಿನ ಶಾಸನ ಇತ್ತಲ್ಲ, ಅವನಿಗೆ ಮೋಕ್ಷ, ತತ್ವಜ್ಞಾನ ಇದ್ಯಾವುದು ಸಮ್ಮತ ಆಗಿರಲಿಲ್ಲ. ವಸ್ತುತಃ 4 ಪುರುಷಾರ್ಥ. ಇವನು ಈ ಧರ್ಮ, ಅರ್ಥ, ಕಾಮ ಇಷ್ಟೇ ಇವನು ಪುರುಷಾರ್ಥ. ಧರ್ಮ ಅಂದ್ರೂ ಧರ್ಮಾಚರಣೆ, ಯಾರು ಭಗವಂತನ ಭಕ್ತರಾದವರು ಮಾಡುವ ಧರ್ಮಾಚರಣೆ ಅಂತ ಅವನು ಅಭಿಪ್ರಾಯ ಇದ್ದಿದ್ದಿಲ್ಲ. ಅವನ ದೃಷ್ಟಿಯಿಂದ ಧರ್ಮ ಅಂದ್ರೆ ಬೇರೆನೆ, ತಂದೆ ತಾಯಿಯರಿಗೆ ಮಕ್ಕಳು ವಿಧೇಯರಾಗಿರಬೇಕು, ಇಷ್ಟೇ ಅವನ ಆಲೋಚನೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ ಇದನ್ನು ಪ್ರತಿಪಾದನೆ ಮಾಡುವ ರಾಜ್ಯಶಾಸ್ತ್ರನ ಉಪದೇಶ ಮಾಡಿದ. ಅಂತೂ ಇವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ ಹುಡುಗ. ತಿಳ್ಕೊಂಡಾದ್ಮೇಲೆ ಮತ್ತೊಂದು ಸ್ವಲ್ಪ ದಿವಸ ಅವನನ್ನ ಕರ್ಕೊಂಡು ಬಂದರು. ಆ ಹುಡುಗನಿಗೆ ಸ್ನಾನ ಮಾಡಿಸಿದರು, ಚೆನ್ನಾಗಿ ಅಲಂಕಾರ ಮಾಡಿದರು. ಹಿರಣ್ಯಕಶಿಪುವಿನ ಮುಂದೆ ತಂದು ನಿಲ್ಲಿಸಿದರು. ಅವನನ್ನ ಮಗುವನ್ನು ಎತ್ಕೊಂಡ ಹಿರಣ್ಯಕಶಿಪು. ಭಾರಿ ಆನಂದ ಆಯಿತು. ಆನಂದ ಬಾಷ್ಪ ಸುರಿತು ಅವನ ಕಣ್ಣಿನಿಂದ. ಚಿರಂಜೀವಿ, ಪ್ರಹ್ಲಾದ, ಏನಾದರೂ ಒಂದು ವಿಷಯ ಹೇಳಿ, ಏನು ಕಲ್ತಿದ್ದಿ? ಚಿಕ್ಕ ಮಕ್ಕಳನ್ನು ಕೇಳ್ತಿರ್ತೀವಿ ನಾವು, ಏನಾದ್ರು ಕಲ್ತಿದ್ದು, ಶಾಲೆಯಲ್ಲಿ ಕಲ್ತಿದ್ದನ್ನು ಹೇಳೋದು. ಆ ಥರ ಏನು ಕಲ್ತಿದ್ದಿ ಹೇಳು ಅಂತ ಕೇಳಿದ. ಅವನು ಆ ಶಾಲೆಯಲ್ಲಿ ಆ ಗುರುಗಳು ಕಲಿಸಿದ್ರಲ್ಲ, ನೀತಿ, ದಂಡಶಾಸ್ತ್ರ, ಅದನ್ನೇನು ಹೇಳಲಿಲ್ಲ. ಒಂದು ಅದ್ಭುತವಾದ ಶ್ಲೋಕನೇ ಹೇಳಿಬಿಟ್ಟೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ. 9 ರೀತಿಯ ಭಕ್ತಿ ಇದೆ. ಭಕ್ತಿಗೆ 9 ಮುಖ. ಒಂದು ಭಗವಂತನ ಮಹಿಮೆಯನ್ನು ಕೇಳುವುದು, ಇದು ಶ್ರವಣ. ಕೀರ್ತನ ಅಂದರೆ ಅದನ್ನು ಇನ್ನೊಬ್ರಿಗೆ ಹೇಳೋದು. ಕೀರ್ತನ ಅಂದರೆ ಹರಿಕತೆ ಅಂತಲೇ ಅರ್ಥ ಅಲ್ಲ. ಕೀರ್ತನ ಅಂದರೆ ಪಾಠ ಮಾಡುವುದು, ಪ್ರವಚನ ಮಾಡುವುದು, ಅಥವಾ ಹಾಡುವುದು, ಹಾಡಿನ ಮೂಲಕ ಹೇಳುವುದು, ಅದನ್ನು ಸರಿಯೇ. ಇನ್ನು ಸ್ಮರಣ, ಯಾರೂ ಕೇಳೋರಿಲ್ಲದ ಹೋದ್ರೆ ನಮ್ಮಲ್ಲಿ ನಾವೇ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳೋದು, ಇದಕ್ಕೆ ಸ್ಮರಣ ಅಂತ. ಮತ್ತೆ ಪಾದಸೇವಾ, ಭಗವಂತನ ಪಾದಗಳಿಗೆ ನಿತ್ಯ ಎರಗುವುದು, ಪೂಜಾ ಮಾಡುವುದು, ಇದು. ಇನ್ನೊಂದು, ಭಗವಂತನ ಸನ್ನಿಧಾನ ಇರುವಂತಹ ದೊಡ್ಡ ಜ್ಞಾನಿಗಳು ಬಂದಿರ್ತಾರೆ ಮನೆಗೆ ಬಂದರೆ, ಅಂಥವ್ರಿಗೆಲ್ಲ ಪಾದ ಪೂಜಾ ಮಾಡುವುದು, ಪಾದಸೇವನ್ನು ತಿಕ್ಕೆ ಹೇಳೋದು. ಮನೆಗಳಿಗೆ ಸ್ವಾಮಿಗಳು ಯಾರಾದರೂ ಬಂದು ಅವ್ರಿಗೆ ಪಾದ ಪೂಜೆ ಮಾಡ್ತಿರ್ತಾರಲ್ಲ, ಯಾಕೆ ಪಾದ ಪೂಜೆ ಮಾಡ್ತಿರ್ತಾರೆ ಅಂದರೆ ಅವರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಅದಕ್ಕಾಗಿ ಪಾದಸೇವನ. ಮುಂದೆ ಅರ್ಚನ. ಅರ್ಚನ ಅಂದರೆ ತುಳಸಿ, ಹೂವು ಇತ್ಯಾದಿಗಳ ಮೂಲಕ ಭಗವಂತನನ್ನು ಅರ್ಚಿಸೋದು. ಭಗವಂತನನ್ನು ಅರ್ಚಿಸುವಾಗ ಪ್ರಾಸಂಗಿಕವಾಗಿ 1-2 ಮಾತು ಹೇಳ್ತೇನೆ. ಭಗವಂತನನ್ನು ಅರ್ಚಿಸುವಾಗ ಕೇವಲ ತುಳಸಿ ಹೂವಿನಿಂದಲೇ ಅರ್ಚಿಸಬೇಕಂತೇನಿಲ್ಲ. ಗರಿಕೆ ದೂರ್ವಾಂಕುರೇಣಾಪಿ ಪೂಜಿತ ಅಂತ ಕೃಷ್ಣಾಮೃತ ಮಹಾರಣದಲ್ಲಿ ಹೇಳ್ತಾರೆ. ಅದರ ಜೊತೆ ಬಿಲ್ವಪತ್ರ, ಬಿಲ್ವಪತ್ರೇಣ ಸಕೃತ್ ಸಮಭ್ಯಕ್ಷ ಕೇಶವಂ,
ಬಿಲ್ವಪತ್ರ ಶಿವನಿಗೆ ಅರ್ಪಿಸ್ಬೇಕಂತ ಏನಿಲ್ಲ. ಬಿಲ್ವಪತ್ರ, ಎಳೆ ಕರಿಕೆ, ಹೂವು, ಇದು ಯಾವುದನ್ನಾದ್ರೂ ಭಗವಂತನಿಗೆ ಅರ್ಪಣೆ ಮಾಡಬಹುದು. ಇದನ್ನೇ ಅರ್ಚನಾ ಅಂತ ಮಾಡಿ ನಾವೇನು ಆಹಾರ ಸ್ವೀಕಾರ ಮಾಡ್ತೀವಿ ಅದನ್ನು ಭಗವಂತನಿಗೆ ನಿವೇದನೆ ಮಾಡೋದು. ಆಮೇಲೆ ಮಂಗಳಾರತಿ ಇತ್ಯಾದಿಗಳನ್ನು ಮಾಡೋದು. ಇದಾದ ಮೇಲೆ ವಂದನ, ಎಲ್ಲ ಪೂಜಾ ಮುಗಿದ ಮೇಲೆ ವಂದನ ಮಾಡೋದು. ನಮ್ಮ ಗರ್ಭಗುಡಿಯಲ್ಲಿ, ನಮ್ಮ ಮನೆಯಲ್ಲಿ ದೇವರ ಒಂದು ಗೃಹ ಏನಿರ್ತದೆ ಅಲ್ಲೂ ವಂದನ ಮಾಡಬೇಕು. ಆಮೇಲೆ ದೊಡ್ಡ ದೊಡ್ಡ ದೇವಾಲಯಗಳು, ಯಾರೋ ಜ್ಞಾನಿಗಳು ಪೂಜಾ ಮಾಡಿದ ಜಾಗಗಳು ಇರ್ತಾವಲ್ಲ, ಅಲ್ಲೂ ವಂದನ ಮಾಡಬೇಕು. ವಂದನ ಮಾಡುವುದು ಅಂದರೆ ಸಾಷ್ಟಾಂಗ ನಮಸ್ಕಾರ ಅಂತಿರ್ತಾರೆ. ಪುರಸ ಶಿರಸ ಭಕ್ತ್ಯ ವಚಸ ಶಿರಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ. ಹೆಂಗಸರು ನಮಸ್ಕಾರ ಮಾಡೋ ರೀತಿ ಬೇರೆ ಬೇರೆ ಇರ್ತಾವೆ. ಅವ್ರಿಗೆ ಪೂರ್ತಿ ಉದ್ದಕ್ಕೆ ಬಿದ್ದು ನಮಸ್ಕಾರ ಮಾಡುವಂತಿಲ್ಲ. ಕಾಲುಗಳನ್ನು ಮಡಚಿ ಅವರಷ್ಟೇ ಸೌಜನ್ಯಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಪುರುಷರಾದವರು ದೇವರಿಗೆ ದಂಡವತ್ ಪ್ರಣಾಮ ಅಂತಾರೆ. ಒಂದು ಕೋಲು ಅಡ್ಡ ಬಿದ್ದು ಬೀಳ್ತದಲ್ಲ, ಆ ಥರ ಕೋಲು ಒಂದು ಅರ್ಧ ಮಣಿಯೋದು, ಒಂದು ಅರ್ಧ ಹಾಗೆ ಸೆಟಗೆ ನಿಂತಿರೋದು ಅಂತಿಲ್ಲ. ಕೋಲು ಬಿದ್ದರೆ ನೇರವಾಗಿ ನಿಂತಿರ್ತದೆ, ಬಿದ್ದರೆ ಪೂರ್ತಿಯಾಗಿ ಬೀಳ್ತದೆ. ಅದಕ್ಕೆ ದಂಡವತ್ ಪ್ರಣಾಮ ಅಂತಂತಿರ್ತಾರೆ. ಅದನ್ನೇ ಸಾಷ್ಟಾಂಗ ಪ್ರಣಾಮ. ಪುರಸ, ಎದೆ ನೆಲಕ್ಕೆ ಹತ್ತಬೇಕು, ತಲೆಯೂ ನೆಲಕ್ಕೆ ಹತ್ತಬೇಕು. ಎಲ್ಲ ಎಲ್ಲೆಲ್ಲಿ ಭಗವಂತನ ಭಕ್ತರ ಪಾದ ಧೂಳಿ ಆ ದೇವಾಲಯಗಳಲ್ಲಿ ಸಂಚಾರ ಬಿದ್ದಿರ್ತದೆ, ಅದೆಲ್ಲ ಮೈಗೆ ಸ್ಪರ್ಶ ಆಗಬೇಕು. ಪುರಸ ಶಿರಸ ದೃಷ್ಟಿ, ದೃಷ್ಟಿ ಭಗವಂತನ ವಿಗ್ರಹ ಇರ್ತದಲ್ಲ, ಒಂದ್ಸರಿ ಅಲ್ಲಿ ಹೋಗ್ಬೇಕು. ಮುಖ ಹಿಂಗೆ ನಾವು ಕೆಳಗೆ ಮಾಡಿ ನಮಸ್ಕಾರ ಮಾಡಿದಾಗ ನಮ್ಮ ಮುಖ ಕೆಳಗಿರ್ತದೆ, ದೃಷ್ಟಿ ಅಲ್ಲಿರೋದಿಲ್ಲ. ಆದರೆ ನಡುವೆ ಯಾರು ಸ್ವಾಮಿಗಳು ನಮಸ್ಕಾರ ಮಾಡೋದನ್ನು ನೀವು ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ. ಒಂದ್ಸರಿ ಮುಖ ಎತ್ತಿ ಭಗವಂತನ ಪ್ರತಿಮಾ ನೋಡ್ತಾರೆ, ಮತ್ತೆ ಕೆಳಗೆ ಹಣೆ ನೆಲಕ್ಕೆ ಹಚ್ತಾರೆ. ಉರಸ ಶಿರಸ ದೃಷ್ಟಿಯ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡಬೇಕು. ವಚಸ, ಅವಾಗ ಏನಾದ್ರು ಸ್ತೋತ್ರ ಹೇಳ್ತಿರ್ಬೇಕು. ವಚಸ ತಥಾ ಪದ್ಭ್ಯಾಂ, ಕಾಲುಗಳ ಮೂಲಕ, ಕಾಲು ನೆಲಕ್ಕೆ ಹತ್ತಿರಬೇಕು. ಕರಾಭ್ಯಾಂ, ಕೈ ನೆಲಕ್ಕೆ ಹತ್ತಿರಬೇಕು, ಈ ಉದ್ದಕ್ಕೆ ಕೈ ಚಾಚಬೇಕು. ಜಾನುಭ್ಯಾಂ, ಮೊಣಕಾಲು ಕೂಡ ನೆಲಕ್ಕೆ ಹತ್ತಿರಬೇಕು. ಇದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ. ಇದೇ ಅರ್ಚನಂ ವಂದನಂ. ಮುಂದೆ ದಾಸ್ಯ. ದಾಸ್ಯ ಅಂದರೆ ನಾನು ಭಗವಂತನ ದಾಸ, ಭಗವಂತನ ಭಕ್ತರ ದಾಸ ನಾನು ಅಂತ ತಿಳ್ಕೊಳ್ಳೋದು. ಇದಕ್ಕಾಗಿ ಎಷ್ಟೋ ಜನ ದಾಸ ಅಂತಲೇ ತಮ್ಮ ಹೆಸರಿನ ಜೊತೆಗೇ ದಾಸ ಅಂತ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ. ಅನೇಕ ಪಂಥಗಳು, ಆ ಥರದ ಪಂಥಗಳಿವೆ. ದಾಸ ಅಂತ ಸೇರಿಸ್ಕೊಳ್ಳುವುದು, ನಾವು ಭಗವಂತನ ದಾಸರು ಅಂತ ನೆನಪಿಟ್ಕೊಳ್ಳಿಕ್ಕಾಗಿ. ಮುಂದೆ ಸಖ್ಯಂ, ಭಗವಂತನ ನಮ್ಮ ಗೆಳೆಯ ಅಂತ ತಿಳ್ಕೊಳ್ಳೋದು, ಅಂತ ಒಂದು ಅಸಾಧಾರಣವಾದ ಪ್ರೀತಿ ಸಲುಗೆ ಭಗವಂತನ ಬಗ್ಗೆ ತೋರಿಸ್ಕೊಳ್ಳೋದು. ಮುಂದೆ ಆತ್ಮನಿವೇದನಂ, ತನ್ನನ್ನು ತಾನೇ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳೋದು. ನಾವು ಈ ಸಂಸಾರದಲ್ಲಿದ್ದಾಗಲಿ ಮುಕ್ತಿಗೆ ಹೋದಾಗಲಿ ಯಾವತ್ತೂ ಭಗವಂತ ನಮಗೆ ನಿಯಾಮಕರಾಗಿರ್ತಾನೆ ಅಂತ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಇಷ್ಟು 9 ಮುಖ ಇದೆ ಭಕ್ತಿಗೆ. ಈ ಥರ ಮಾಡಿದ್ದಾದರೆ, ಇಂಥ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಆದರೆ ಅವಾಗ ನಾವು ಪ್ರವಚನ ಹೇಳಿದ್ದು, ಕೇಳಿದ್ದು, ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದು ಇವೆಲ್ಲ ಸಾರ್ಥಕ. ಇಲ್ಲದೆ ಹೋದರೆ ಏನು ಉಪಯೋಗ ಇಲ್ಲ. ಇದೇನೋ ದಂಡ ನೀತಿ ಶ್ಲೋಕ ಹೇಳುವ, ರಾಜ್ಯ ನೀತಿ, ಅರ್ಥಶಾಸ್ತ್ರ ಹೇಳೋದ್ರೆ ಇದೇನೋ ಭಗವದ್ಭಕ್ತಿ ಅಂತ ಹೇಳಿ ಶುರು ಮಾಡಿದಲ್ಲ ಅಂತ ಅವನಿಗೆ ಕೋಪದಿಂದ ಮೈ ಹೋಯಿತು ಹಿರಣ್ಯಕಶಿಪುವಿಗೆ. ಆ ಗುರುಗಳನ್ನು ಕರೆದ, ಬ್ರಹ್ಮಬಂಧೋ ಕಿಮೇತತ್ತೆ, ದುರ್ಬುದ್ಧಿಯಾದ ಬ್ರಾಹ್ಮಣನೇ, ಎಂಥ ಬ್ರಾಹ್ಮಣ ನೀನು, ನನ್ನನ್ನು ತಿರಸ್ಕಾರ ಮಾಡಿ ಯಾರೋ ಬೇರೆ ಯಾರೋ ಭಗವಂತನ ಭಕ್ತರು ಅವ್ರು ಯಾರೋ ಮತ ಕೇಳಿರ್ಬೇಕು, ನೀವು ಅವರ ಅಭಿಪ್ರಾಯಗಳನ್ನು ಕೇಳ್ತಿರ್ಬೇಕು. ಈ ಭಗವಂತನ ಭಕ್ತಿಯನ್ನು ನೀವು ಕಲಿಸಿದವರು ಯಾರು? ಆವಾಗ ಗುರುಪುತ್ರ ಹೆದರಿದವನು, ಪಿಂಡಾಮರ್ಕರಿಬ್ಬರು. ನಮತ್ ಪ್ರಣೀತಂ ನಪರ ಪ್ರಣೀತಂ, ನಾವು ಯಾರೂ ಇದನ್ನು ಹೇಳ್ಕೊಟ್ಟಿಲ್ಲ. ನಮಗೆ ಭಗವಂತನ ಭಕ್ತಿಯನ್ನು ನಿನ್ನ ಸಾಮ್ರಾಜ್ಯದಲ್ಲಿ ಹೇಳ್ಕೊಡೋ ಧೈರ್ಯ ನನಗೆಲ್ಲಿರ್ತದೆ, ನಮಗಾ ಧೈರ್ಯ ಇಲ್ಲ. ಅಥವಾ ಬೇರೆ ಯಾರು ನಮ್ಮಲ್ಲಿ ಗೂಢಚಾರ ಬಂದು ಸೇರ್ಕೊಂಡಿದ್ದಾರೆ, ಅವರು ಹೇಳ್ಕೊಟ್ಟಿಲ್ಲ. ಇದೆಲ್ಲ ಅವನಿಗೆ ಸ್ವಾಭಾವಿಕವಾಗಿ ಬಂದದ್ದು. ಆವಾಗ ಆ ಹಿರಣ್ಯಕಶಿಪು ಏನೇನು ಮಾಡಬೇಕು, ಆ ಮಗುವನ್ನೇ ಕೇಳಿದ. ಆಯಿತು, ನಿನಗೆ ಬುದ್ಧಿ ಎಲ್ಲಿಂದ ಬಂತು? ಆ ಮಗು ಹೇಳಿತು. ಅನೇಕ ಜನ ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ, ಮನೆ ಗಂಡ ಹೆಂಡತಿ ತಮ್ಮ ಉದ್ಯೋಗ ವ್ಯಾಪಾರ ಅದರಲ್ಲೇ ಮುಳುಗಿರ್ತಾರೆ. ಅದರಿಂದ ಸುಖ ಕಾಣೋದಿಲ್ಲ. ಲೌಕಿಕ ಜೀವನದಲ್ಲೂ ಸುಖ ಇಲ್ಲ, ತುಂಬ ಕಷ್ಟಪಡ್ತಿರ್ತಾರೆ. ಅಂಥವರಿಗೆ ಭಗವಂತನ ಭಕ್ತಿ ಎಲ್ಲಿಂದ ಬರಬೇಕು? ಬರೋದಿಲ್ಲ. ಆದರೆ
ಯಾರು ಅಂತರಂಗದಲ್ಲಿ ಭಗವಂತನ ಭಕ್ತರಾಗಿದ್ದಾರೆ ಅಂಥವ್ರಿಗೆ ಇಂಥ ಭಕ್ತಿ ತಾನಾಗೇ ಬರ್ತದೆ. ಬೇರೆ ಯಾರು ಅವ್ರು ಹೇಳಿಕೊಡ್ಬೇಕಾದಿಲ್ಲ, ತಾನಾಗೇ ಬರ್ತದೆ. ಇದನ್ನು ಹೇಳಿದಾಗ ಅವನಿಗೆ ತೊಡೆ ಮೇಲೆ ಕೂತಿದ್ದು ಮಗುವನ್ನ ಕೆಳಗೆ ಬೀಳಿಸಿದೆ, ಜೋರಾಗಿ ಕಿತ್ತು ಅಗದಾದ. ಅಸಹನೆ, ಕಣ್ಣು ಕೆಂಪಾಯ್ತು. ಈ ಹುಡುಗನ ಕೊಂದಾಕ್ರಿ, ಬದುಕಿ ಬಿಡಬೇಡ್ರಿ ಅಂತ. ಇವನು ನಮ್ಮ ತಮ್ಮ ಹಿರಣ್ಯಾಕ್ಷ, ಅವನ ಹತ್ಯೆಗೆ ಕಾರಣ ಆದವನು ಆ ದೇವರು, ಅವನ ಆರಾಧಕ ಇವನು. ನಮ್ಮನ್ನೆಲ್ಲ ಬಿಟ್ಟು ಆ ವಿಷ್ಣುವಿನ ಪಾದಕ್ಕೆ ಇವನು ಎರಗುತ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಿದ್ದಾನೆ. ಇನ್ನೂ 5 ವರ್ಷ, ಈಗಲೇ ಇಂಥ ದುರ್ಬುದ್ಧಿ ಬಂದಿದೆ ಇವನಿಗೆ, ಬಿಡಬೇಡ್ರಿ. ಇವ್ರಿಗೆ ಏನ್ ಮಾಡ್ಬೇಕು ನೀವು? ಏನಾದ್ರೂ ಮಾಡಿ ಅವನ್ ಕೊಂದು ಹಾಕ್ರಿ, ವಿಷ ಕುಡಿಸ್ರೆ, ಕಾದ ಹಂಚಿನ ಮೇಲೆ ಮಲಗಿಸ್ರೆ, ಶೂಲದ ಮೇಲೆ ಕೂಡಿಸ್ರಿ. ನಾನು ಹೇಳಿದ್ದೆ, ಚೂಪಾದ ಒಂದು ಆಯುಧವನ್ನು ನೆಲದ ಮೇಲೆ ಹಿಂಗೆ ನೆಡ್ತಾರೆ. ಅದರ ಮೇಲೆ ಈ ಶೂಲಕ್ಕೆ ಏರಿಸಬೇಕಾದ ವ್ಯಕ್ತಿಯನ್ನು ಕೂಡಿಸ್ತಾರೆ. ನಮ್ಮ ಪೃಷ್ಠ ಭಾಗದಲ್ಲಿ ಚುಚ್ಕೋತದೆ ಆಳವಾಗಿ, ಅದೆಲ್ಲ ಹೊಟ್ಟೆ ಎದೆಗೆ ಬಂದು ನೆಟ್ಕೋತದೆ. ಅಲ್ಲಿ ನರಳುಗಳೇ ಪ್ರಾಣ ಬಿಡಬೇಕು. ಇದು ಶೂಲಕ್ಕೆ ಏರಿಸುವುದು ಅಂತ. ಏನು ಉಪಾಯ ಮಾಡ್ತೀರಿ ಮಾಡಿ. ಮೊದಲೇ ಆ ರಾಕ್ಷಸರು ನೀಚರು. ಅವರಿಗೆ ಹಿರಣ್ಯಕಶಿಪು ಹೀಗೆ ಹೇಳಿದ ಕೂಡಲೇ ಎಲ್ಲರೂ ಬಂದರು. ಅವನು ಸುಮ್ಮನೆ ಕೂತ್ಕೊಂಡಿದ್ದ ಪ್ರಹ್ಲಾದ. ಕೂತ ಪ್ರಹ್ಲಾದನನ್ನ ಕೈಯಲ್ಲಿ ನಾನಾ ಥರದ ಖಡ್ಗ, ಭರ್ಚಿ ಅದನ್ನೆಲ್ಲ ತಿವಿದ್ರು. ಅದು ಎಲ್ಲಿ ಸುಮ್ಮನೆ ಮೈಗೆ ತಿವಿದುದಲ್ಲ, ಮರ್ಮಸ್ಥಾನಕ್ಕೆ, ಸೂಕ್ಷ್ಮವಾದ ಭಾಗ ಇರ್ತಾವ ದೇಹಕ್ಕೆ, ಅಲ್ಲೆಲ್ಲ ತಿವಿದ್ರು. ತಿಗ್ಮದಂಷ್ಟಾಹ ಪ್ರಹ್ಲಾದಂ ಸರ್ವಮರ್ಮಸು. ಆದರೆ ಅವನು ಮಾತ್ರ ಭಗವಂತನಲ್ಲಿ ಮನಸ್ಸಿಟ್ಟು ಕೂತ್ಬಿಟ್ಟಿದ್ದ. ಅಂಥ ತನ್ಮಯತೆ ಅವನಿಗೆ, ನಿರ್ಭಯತೆ ಬೇರೆ. ಏನು ಮಾಡಿದ್ರು ಅವನಿಗೆ ಒಂದು ಕೂದಲಿಗೂ ಧಕ್ಕೆ ಆಗಲಿ. ಈಗ ಹಿರಣ್ಯಕಶಿಪುವಿಗೆ ಸ್ವಲ್ಪ ಶಂಕೆ ಬಂತು, ಇದು ಏನಿದು, ಏನೋ ಬೇರೆ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಇಷ್ಟರವರೆಗೆ ಅವನ ಆಜ್ಞೆಯನ್ನು ಧಿಕ್ಕರಿಸಿದವರೇ ಯಾರೂ ಇರಲಿಲ್ಲ. ತನ್ನ ಸ್ವಂತ ಮಗ, ತನ್ನ ರಕ್ತದಿಂದ ಹುಟ್ಟಿದ ಮಗ ಹೀಗೆ ಮಾಡ್ತಿದ್ದಾನೆ ಅಂದ್ರೆ ಏನಿದು, ಬೇರೆ ಉಪಾಯ ಮಾಡೋಣ. ಏನಂದ್ರೆ ಆನೆಗಳಿರ್ತಾವೆ, ದೊಡ್ಡ ದೊಡ್ಡ ಆನೆಗಳು, ಅವನ್ನ ಕರೆಸಿದ್ರು. ಅಲ್ಲಿಯೂ ಅದರಲ್ಲಿ ಕೂಡ ಹಿರಣ್ಯಕಶಿಪುವಿನ ಹತ್ರ ಆನೆಗಳು ಎಂಥವಂದ್ರೆ ದಿಗ್ಗಜಗಳು ಅಂತ, ಸಾಮಾನ್ಯ ಆನೆಗಳಲ್ಲ. ಇಂದ್ರನ ಹತ್ರ ಇರುವ ಐರಾವತ ಪುಷ್ಪದಂತಹ ವಾಮನ ಕುಮುದವಂದನ, ಐರಾವತ ಪುಷ್ಪದಂತಹ ವಾಮನ ಕುಮುದ ಅಂತ ಎಲ್ಲ ಹೆಸರಿನ ಆನೆಗಳವೆಲ್ಲ. ಆ ಆನೆಗಳನ್ನು ಕರೆಸಿದರು. ಅವು ಇವನನ್ನು ತುಳಿದು ದೊಡ್ಡ ದೊಡ್ಡ ಹಾವುಗಳನ್ನು ಕರೆಸಿದ. ಎಲ್ಲ ಇಡೀ ಜಗತ್ತೆಲ್ಲ ಅವನ ಕೈಯಲ್ಲೇ ಇತ್ತು. ಇಷ್ಟರ ಮೇಲೆ ಸಾಕಾಗಲಿಲ್ಲ, ಅಭಿಚಾರ ಮಾಟಮಂತ್ರ ಮಾಡಿಸಿದ. ಸ್ವಂತ ಮಗನ ಮೇಲೆ ಮಾಟಮಂತ್ರ ಮಾಡಿಸಿದ. ದೊಡ್ಡ ಪರ್ವತದಿಂದ ಕೆಳಗೆ ತಳ್ಳಿಸಿದೆ. ಯಾವುದೋ ಒಂದು ದೊಡ್ಡ ತೆಗ್ಗು ತೋಡಿ ಅದರಲ್ಲಿ ಮುಚ್ಚಿಸಿದೆ. ಮತ್ತೊಂದು ಸರಿ ವಿಷ ಕುಡಿಸಿದೆ, ಇನ್ನೊಂದ್ಸರಿ ವಿಷ ಕುಡಿಸಿದೆ. ಉಪವಾಸ ಹಾಕಿದೆ. ಮೈ ಮೇಲೆ ಬೆಂಕಿ, ಕಾದ ನೀರು, ತಣ್ಣೀರು, ಗಾಳಿ, ಹಿಮ ಅದನ್ನೆಲ್ಲ ಪ್ರಯೋಗ ಮಾಡಿದೆ. ಏನು ಮಾಡಿದ್ರೆ ಆ ಪ್ರಹ್ಲಾದ ಸಾಯಲೇ ಇದೆ. ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದೆ. ಇಷ್ಟೆಲ್ಲ ಕೆಟ್ಟ ಉಪಾಯ ನಾನು ಅನುಸರಿಸಿದ್ದೇನೆ, ಅದು ಇವನಿಗೇನೂ ಆಗಲಿಲ್ಲ. ಇದೆಲ್ಲ ಇವನ ಸ್ವಂತ ಸಾಮರ್ಥ್ಯದಿಂದ ತಾನು ಬದುಕಿ ಬಿಡಿದಾಗ ಇವನಿಗೇನೂ ಆಗಲಿಲ್ಲ. ಮತ್ತೆ ಬುದ್ಧಿಗೇನ, ದೇಹಕ್ಕೂ ಏನೂ ಆಗಲಿಲ್ಲ. ಬುದ್ಧಿಗೆ ಒಂದು ಭಯ ಆಯ್ತಾ, ಅದೂ ಆಗಿಲ್ಲ. ಆರಾಮಾಗಿ ಇದ್ದಾನೆ, ಬುದ್ಧಿ ಚುರುಕಾಗಿದೆ. ನಾನು ತಂದೆಯಾದವನು ಇವನ ಮೇಲೆ ಇಷ್ಟ ದೌರ್ಜನ್ಯ ನಡೆಸಿದ್ನಲ್ಲ, ಇದನ್ನೆಲ್ಲ ಈ ಹುಡುಗ ಮರಿತಾನೆ, ಹೇಗೆ ಮರಿಲಿಕ್ಕಿಲ್ಲ ಇವನು. ಇವನಿಗೆ ಯಾರ ಭಯವೂ ಇಲ್ಲ, ಮರಣ ಭಯವೇ ಇಲ್ಲ ಅಂದ್ರೆ ಇನ್ಯಾರು ಭಯ ಇದ್ದಕ್ಕೆ ಸಾಧ್ಯ? ಇನ್ನೇನು ಇಂಥವನು ವಿರೋಧ ಮಾಡಿದರೆ ನನಗೇ ಸಾವು ಬರ್ತದೋ ಅಥವಾ ಬ್ರಹ್ಮದೇವರು ಕೊಟ್ಟ ವರ ಸತ್ಯ ಆಗ್ತದೆ? ನಾನು ಸಾವು ಬಂದರೆ ಬ್ರಹ್ಮದೇವರು ಕೊಟ್ಟ ವರ ಸುಳ್ಳಾದಂತೆ. ಬ್ರಹ್ಮದೇವರು ಕೊಟ್ಟ ವರ ಸತ್ಯ ಆಗಬೇಕಾದ್ರೆ ಇಂಥವನಿಗೆ ವಿರೋಧ ಮಾಡಿದ್ರೆ ನಾನು ಸಾಯಬಾರದು. ಇದೇನು ಆಗೋದಿಲ್ಲ, ಕೊನೆಗೆ ಎಲ್ಲಿ ಹೋಗೋದಿದು? ಇಷ್ಟೆಲ್ಲ ಆಲೋಚನೆ ಮಾಡಿ ಮುಖ ತೆಗೆಸ್ಕೊಂಡು ಕೂತ್ಬಿಟ್ಟ. ಏನು ಮಾಡ್ಬೇಕು ಇನ್ನು, ಯಾವ ಉಪಾಯ ಕೊಲ್ಲಬೇಕು? ತನಗೆ ಕೊಲ್ಲಿಗೆ ಗೊತ್ತಿರೋ ಉಪಾಯ ಎಲ್ಲ ಪ್ರಯೋಗ ಮಾಡಿದ್ದ, ಸಾಯಲಿಲ್ಲ. ಅವನ ಮುಖದ ಮೇಲೆ ಕಳೆ ಇಳೀತು. ಆಗ ಮತ್ತೆ ಬಂದರು ಅವರಿಬ್ಬರು ಗುರುಗಳು, ಷಂಡ ಮತ್ತು ಮರ್ಕರಿಬ್ಬರು. ನೋಡು, ಇವನು ಎಳೆ ಮಗು,
ಅವರ ಮನಸ್ಸಿನಲ್ಲಿ ಕೆಲವೊಮ್ಮೇನೋ ಕೇಳಿತು, ಕೆಲವೊಂದ್ಸರಿ ಒಳಿತು, ಏನೇನೋ ಮೂಡ್ತಿರ್ತಾರೆ. ಚಿಕ್ಕ ಮಕ್ಕಳು ಏನೇನೋ ತಪ್ಪು ಮಾಡ್ತಿರ್ತಾರೆ. ಬಹಳ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಗುರುಗಳು ಶುಕ್ರಾಚಾರ್ಯ ಬರೋ ತನಕ ಇವನನ್ನ ಒಂದು ಸ್ವಲ್ಪ ಹದ್ದು ಬಸ್ತಿನಲ್ಲಿ ಇಡೋಣ, ಅವ್ರು ಬರಲಿ, ಅವ್ರು ಸೇವಾ ಮಾಡಿದರೆ ಇವನ್ ಬುದ್ಧಿ ಎಲ್ಲ ಸರಿ ಆಗ್ತದೆ ಅಂದ್ರೆ ಇವನು ಹಾಗೇ ಆಗಲಿಲ್ಲ. ನೀವು ಅಲ್ಲಿಯವರೆಗೆ ಶುಕ್ರಾಚಾರ್ಯ ಬರೋ ತನಕ ಅವನನ್ನ ರಾಜನೀತಿ ಇತ್ಯಾದಿಗಳನ್ನು ಬೋಧನೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ರು. ನಿಮ್ಮ ಗುರುಕುಲಕ್ಕೆ ಮತ್ತೆ ಕರ್ಕೊಂಡು ಹೋಗ್ರು. ಆಯ್ತು, ಮತ್ತೆ ಪ್ರಹ್ಲಾದನಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಅದನ್ನೇ ಬೋಧನೆ ಮಾಡ್ಲಿಕ್ಕೆ ತೊಡಗಿದ್ರು. ಎಲ್ಲ ಕೇಳಿದ, ಆದರೆ ಅದರಲ್ಲೂ ಧರ್ಮ, ಅರ್ಥ, ಕಾಮ, ದಂಡ ನೀತಿ, ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ, ಭಗವಂತನ ಪರವಾಗಿ ಅಧ್ಯಾತ್ಮ ಮುಖವಾಗಿದ್ದಂತಹ ಅನೇಕ ವಿಷಯ ಇದ್ದೇ ಇರ್ತಾರೆ. ಅದನ್ನೆಲ್ಲ ಅವನು ಒಲ್ಲೆ ಅನ್ನಲಿಲ್ಲ. ಆದರೆ ಭಗವಂತನ ವಿರುದ್ಧವಾದ ನೀತಿ, ನಾಸ್ತಿಕ ನೀತಿ ಕೆಲವಿರ್ತದ್ರು. ಯಾಕಂದ್ರೆ ಇವನು ತಾನೇ ದೇವರು ಅಂತಿದ್ದ, ಅಂತ ನೀಚನಾಗಿದ್ನಲ್ಲ ಹಿರಣ್ಯಕಶಿಪು. ಆದ್ರಿಂದ ಅದನ್ನೊಂದು ಅವನು ಒಪ್ಪಲಿಲ್ಲ. ಈ ನಡುವೆ ಅವನೊಂದು ಅವ್ರಿಗೆಲ್ಲ ಒಂದು ಆಟ ಆಡ್ಲಿಕ್ಕೆ ಅವಕಾಶ ಇತ್ತು ಆ ಹುಡುಗರಿಗೆ. ಪ್ರಹ್ಲಾದನೂ ಇದ್ದ, ಉಳಿದವರು ಇದ್ರು. ಆಗ ಇಬ್ರು ಗುರುಗಳು ನಡುವೆ ಯಾವ ಒಂದ್ಸರಿ ತಮ್ಮ ಮನೆಗೆ ಯಾವುದೋ ಕೆಲಸಕ್ಕೆ ಹೋದ್ರು. ಅವ್ರ ಮನೆಯಲ್ಲೇ ಇವರಿದ್ರು, ಅದೆಲ್ಲ ವಿಚಾರ ಬೇರೆ. ಅಂತೂ ಅವ್ರೇನು 24 ಗಂಟೆನೂ ಇವ್ರ ಮುಂದೆ ಕೂತೇನು ಅವರಿಗೆ ವಿದ್ಯೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಅಂತೂ ಅವ್ರೇನೋ ಬೇರೆ ಕೆಲಸಕ್ಕೆ ಹೋದ್ರು. ಈ ಕಡೆ ಇವ್ರು ಏನ್ ಮಾಡಿದ್ರು, ಹುಡುಗರು ಆಟ ಆಡಲಿಕ್ಕೆ ಕೂತ್ಕೊಂಡ್ರು. ಎಲ್ಲ ಹುಡುಗರು ಪ್ರಹ್ಲಾದನ ಕರೆದ್ರು. ಅವನೇನ್ ಮಾಡಿದ, ಅವರಿಗೆ ತತ್ವಜ್ಞಾನ ಹೇಳಿಕ್ಕೆ ಶುರು ಮಾಡಿದ. ತಾನು ಮಾತ್ರ ತತ್ವಜ್ಞಾನ ಕಲಿತದ್ದನ್ನ ಹೇಳುವುದು, ತನ್ನ ತಂದೆಯಲ್ಲಿ ಹೇಳಿದ್ದ ಮಾತ್ರ ಅಲ್ಲ, ಆ ಹುಡುಗರಿಗೂ ಅದನ್ನೇ ಹೇಳಿಕ್ಕೆ ತೊಡಗಿದ. ಅವ್ರ ಮೇಲೆ ಕರುಣೆ ತುಂಬಾ ಗಮನಿಸ್ಬೇಕು. ವಸ್ತುತಃ ಆ ಬಾಲಕರು ಎಲ್ಲ ಸ್ವಚ್ಛವಾದ ಬುದ್ಧಿ ಇದ್ದವರಾಗಿದ್ರು. ಪ್ರಹ್ಲಾದನ ಬಗ್ಗೆ ಅವ್ರಿಗೆ ಗೌರವ, ಅವ್ರಿಗೂ ಒಂಥರ ಅವ್ರಿಗೆಲ್ಲರಿಗೂ ನಾಯಕನಾಗಿದ್ದ. ಅವನ ಸುತ್ತಲೂ ಕೂತ್ಕೊಂಡ್ರು. ಅವರೆಲ್ಲರೂ ಕಣ್ಣು ಅವನ ಮೇಲೆ, ಅವ್ರ ಮನಸ್ಸು ಆ ಕಡೆನೆ. ಅವನು ಬೋಧನೆ ಮಾಡ್ಲಿಕ್ಕೆ ತೊಡಗಿದ. ಏನ್ ಬೋಧನೆ ಮಾಡಿದ ಅದು ತುಂಬಾ ವಿಶಿಷ್ಟವಾದ. ಇದೊಂದು ಬಹಳ ಖ್ಯಾತವಾದ ಶ್ಲೋಕ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಧರ್ಮಾಚರಣೆ ಯಾವಾಗ ಮಾಡ್ಬೇಕು ಅಂದ್ರೆ ರಿಟೈರ್ಡ್ ಆದ್ಮೇಲೆ ಧರ್ಮಾಚರಣೆ, ರಿಟೈರ್ಡ್ ಆದ್ಮೇಲೆ ಪುರಾಣ ಪ್ರವಚನ ಕೇಳ್ತೀವಿ ಅಂತ ಆಲೋಚನೆ ಮಾಡಬಾರ್ದು. ಎಳೆಯ ವಯಸ್ಸಿನಲ್ಲಿದ್ದಾಗಲೇ ಧರ್ಮದ ಬಗ್ಗೆ ನಮ್ಮ ಮನಸ್ಸು ಹೋಗ್ಬೇಕು. ಧರ್ಮಾಚರಣೆಯನ್ನು ಅವಾಗಲೇ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯನ ಜನ್ಮದಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಪ್ರಾಣಿಯೋ ಪಕ್ಷಿಯೋ ಅದರ ಪ್ರವಚನ ಹೇಳುವುದು ಸಾಧ್ಯ ಇಲ್ಲ, ಕೇಳುವುದು ಸಾಧ್ಯ ಇಲ್ಲ, ಧರ್ಮಾಚರಣೆ ಮಾಡುವುದು ಸಾಧ್ಯ ಇಲ್ಲ. ದೇವರ ಬಗ್ಗೆ ಅವಕ್ಕೆ ಎಚ್ಚರವೇ ಇರೋದಿಲ್ಲ. ಆಹಾರ, ನಿದ್ರೆ, ಭಯ, ಸಂತಾನೋತ್ಪತ್ತಿ ಇಷ್ಟೇ ಗೊತ್ತಿರ್ತದೆ ಅವಕ್ಕೆ. ಆದ್ರಿಂದ ಮನುಷ್ಯ ಜನ್ಮ ಬರುವುದೇ ಕಷ್ಟ, ಬಂದದ್ದು ಸ್ಥಿರ ಅಲ್ಲ. ಆದ್ರಿಂದ ನಾವು ಆಟದಲ್ಲಿ ಹಾಳು ಮಾಡಬೇಡಿ, ನಿಮ್ಮ ಸಮಯ ಹಾಳು ಮಾಡಬೇಡಿ. ಸ್ವಲ್ಪ ನೋಡಿ, ಸುತ್ತಮುತ್ತ ಜನ ಹುಟ್ಟುತ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೇ ನೋಡಿ, ಎಷ್ಟೋ ಜನ ಸತ್ರು, ಎಷ್ಟೋ ಜನ ಹುಟ್ಟಿದ್ರು. ಸಂಸಾರ ಎಷ್ಟು ಅಶಾಶ್ವತ ಅನ್ನೋದನ್ನ ನೋಡ್ರಿ. ಇವ್ರದ್ದು ಯಾರಿಗೂ ಮಾತು ಕೇಳಬೇಡ್ರಿ, ಗುರುಗಳು ಅಂತಂದ್ಬಿಟ್ಟ. ಅವರಿಗೆ ನಿಧಾನವಾಗಿ ಈತನ ಮೇಲೆ ವಿಶ್ವಾಸ ಬರ್ಲಿಕ್ಕೆ ಶುರುವಾಯಿತು. ನಮಗೆ ಇದೇ ಜನ್ಮದಲ್ಲೇ ಭಗವಂತನ ಪಾದ ಸೇವಾ ಮಾಡಬೇಕು ಅನ್ನೋ ದೃಢವಾದ ನಿಶ್ಚಯ ಬರಬೇಕು. ಅವನೆಲ್ಲರಿಗೂ ಪ್ರಿಯ, ಅವನೇ ಅಂತರ್ಯಾಮಿ, ಒಳಗಿರುವವನು. ಸುಖ ದುಃಖ ಸಂಸಾರದಲ್ಲಿ ಬಂದೇ ಬರ್ತಿರ್ತವೆ. ಒಂದ್ಸರಿ ಸುಖ ಬರ್ತದೆ, ಇನ್ನೊಂದ್ಸರಿ ದುಃಖ ಬರ್ತದೆ. ಆ ಸುಖ ದುಃಖಕ್ಕೆ ಹೆಸರಬೇಡಿ, ಯಾವತ್ತೂ ಹೆದರಬೇಡಿ. ಇಲ್ಲೊಂದು 2-3 ಶ್ಲೋಕಗಳನ್ನು ಹೇಳ್ತಾನೆ, ತುಂಬಾ ಚೆನ್ನಾಗಿದೆ. ನಾವು ಬಹಳ ಎಷ್ಟು ವರ್ಷ ಬದುಕಬಹುದು? 100 ವರ್ಷ. ಈಗಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಸ್ವಲ್ಪ ಇನ್ನು ಹೆಚ್ಚು ಬದುಕ್ತಿದ್ದೆ. 100 ವರ್ಷನೇ ಬದುಕಲಿ, 1000 ವರ್ಷನೇ ಬದುಕಲಿ, ಒಂದು ದಿವಸ ಸಾಯ್ಬೇಕಲ್ಲ ಮತ್ತೆ. ಈ ಒಂದು ಲೆಕ್ಕಾಚಾರ ಗಮನಿಸಿದೆ ಎಲ್ಲರೂ ಕೂಡ. 100 ವರ್ಷ ಬದುಕಿದ್ರೆ ನಾವು ಅದರಲ್ಲಿ 50 ವರ್ಷಗಳ ಕಾಲ ವ್ಯರ್ಥ ಆಗಿ ಹೋಗ್ತದೆ. ಹೇಗೆಂದ್ರೆ ನಿದ್ರೆಯಲ್ಲಿ ಕಳೆದು ಹೋಗ್ತದೆ. ಇದನ್ನ ಈಗಿನವರು ಕೂಡ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೊಡುವವರು, ವ್ಯಕ್ತಿತ್ವ ವಿಕಸನ ತರಬೇತಿ ಕೊಡುವವರು ಈಗಲೂ ಕೂಡ ಅವರು ಇದನ್ನ ಹೇಳ್ತಾರೆ. ಹಿಂದಿನವರು 50%, ನಮ್ದು ಒಟ್ಟಾರೆ ಜೀವನದ 50%
ನಿದ್ರೆಯಲ್ಲಿ ಹೋಗ್ತದೆ ಅಂತ ಹೇಳಿದ್ರು. ನಿದ್ರೆ ಅಂದ್ರೆ ಬರೇ ನಿದ್ರೆ ಅಲ್ಲ, ನಿದ್ರೆ ದಣಿವು. ಕೆಲವು ಸಲ ನಿದ್ರೆ ಏನು ಬರೋದಿಲ್ಲ, ಆದ್ರೆ ವಿಶ್ರಾಂತಿ ಬೇಕಾಗ್ತದೆ. ಯಾವ ಧರ್ಮಾಚರಣೆಯೂ ಅದು ಸಾಧ್ಯ ಆಗೋದಿಲ್ಲ, ಓದುವುದು ಸಾಧ್ಯ ಆಗೋದಿಲ್ಲ, ಏನಾದ್ರು ಭಗವಂತನ ಮಹಿಮೆ ಕೇಳ್ತೀವಿ ಅಂತ ಅದೂ ಸಾಧ್ಯ ಆಗೋದಿಲ್ಲ. ವಿಶ್ರಾಂತಿನೇ ಬೇಕನ್ನಿಸ್ತದೆ. ಎಲ್ಲ ಸೇರಿ 50%. 50% ಅಲ್ಲದೆ ಹೋದ್ರೂ ಒಂದು 33% ಹಾಳಾಗ್ತದಂತೆ ನಿದ್ರೆಯ ಕಾರಣದಿಂದ. ನಾವು ಚಿಕ್ಕವರಿದ್ದಾಗ ನಮಗೆ ನಿದ್ದೆ ಹೆಚ್ಚಬೇಕಾಗ್ತದೆ. ಮಕ್ಕಳನ್ನ ಗಮನಿಸ್ರಿ, ಸುಮಾರು 21, 22, 23 ತಾಸು ಮಲಗೇ ಇರ್ತಾವೆ ಮಕ್ಕಳು. ಅವು ಅವಾಗ ಕಫ ಪ್ರಕೃತಿ ಹೆಚ್ಚಿರ್ತದೆ ಮೈಯಲ್ಲಿ, ಅದನ್ನು ನಿದ್ರೆ ಹೆಚ್ಚು ಬರ್ತದೆ. ಅವಕ್ಕೆ ಕ್ರಮವಾಗಿ ಕಫ ಪ್ರಕೃತಿ ಹೋಗ್ತದೆ. ಹೋಗಿ ಅದಕ್ಕೆ ನಿದ್ರೆ ಅಂತ ಅನ್ನೋದು 6 ಗಂಟೆ 8 ಗಂಟೆ ಅಲ್ಲಿಗೆ ಹೋಗಿ ನಿಲ್ತದೆ. ಸಾಮಾನ್ಯವಾಗಿ ನಮಗೆಲ್ಲ 8 ಗಂಟೆ ನಿದ್ರೆ ಬೇಕು ಅಂತ ಹೇಳ್ತಿರ್ತಾರೆ. 6 ಗಂಟೆ ಸಾಕು. ಕ್ವಾಲಿಟಿ ಟೈಮ್. ಎಷ್ಟೊತ್ತು ನಿದ್ರೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ನಿದ್ರೆ ಮಾಡ್ತೀವಿ ಅನ್ನೋದು ಮುಖ್ಯ. ಮಲಗಿದ ಕೂಡಲೇ ನಿದ್ರೆ ಬರಬೇಕು, ಸಮಯ ಹಾಳಾಗಬಾರ್ದು. ಹಾಗೆ ಮಾಡಿದರೆ ಮತ್ತು ನಿದ್ರೆ ಮಾಡಿದ ಮೇಲೆ ನಮ್ಮ ಮೈ ಮನಸ್ಸೆಲ್ಲ ಪ್ರಫುಲ್ಲವಾಗಿರ್ಬೇಕು. ಹಾಗಿದ್ರೆ ಅಷ್ಟು ನಿದ್ರೆ ಸಾಕು ಅಂತ ಅರ್ಥ. ಹೀಗೆ ಇದು ಯೌವನದ್ದಾಯಿತು. ಮತ್ತೆ ನಾಳೆ ವಯಸ್ಸಾದಾಗ ದೇಹಕ್ಕೆ ದಣಿತದೆ. ಈಗ ದಣಿವಿನಲ್ಲೇ ನಿದ್ರೆಯಲ್ಲೇ ನಮ್ದು 50 ವರ್ಷ ಹೋಗಿಬಿಡ್ತದೆ. ಎಂಥ ಭಯಾನಕ ಇದೆ. ರಾತ್ರಿ ಹೊತ್ತು ಏನು ಧ್ಯಾನ ಮಾಡ್ತಾರೆ? ಎಚ್ಚರ ಇದ್ದಾಗಲೇ ಧ್ಯಾನ ಮಾಡೋದಿಲ್ಲ, ರಾತ್ರಿ ಹೊತ್ತು ಏನು ಧ್ಯಾನ ಮಾಡ್ತಾರೆ? ಇವರು ಭಗವಂತ ನಾಮಸ್ಮರಣೆ ಅವಾಗವಾಗ ಬರೋದು. ಇನ್ನು ಬಾಲ್ಯ, ಮುಂದೆ ಕುಮಾರನಾದ, ಬಾಲಕ ಇದ್ದವನು ಕುಮಾರನಾದ, ಯೌವನ ಬಂತು. ಆವಾಗ ಮತ್ತೊಂದು 20 ವರ್ಷ ಹಾಳಾಗಿ ಹೋಗ್ತದೆ. ಈಗ 50 ಹಾಳಾಗಿತ್ತು, ಇನ್ನೊಂದು 20 ವರ್ಷ ಹಾಳಾಗ್ತದೆ, ವ್ಯರ್ಥವಾಗಿ ಹೋಗ್ತದೆ. ಯಾಕಂದ್ರೆ ಮುಗ್ಧನಾಗಿರ್ತಾನೆ, ಆಟ ಆಡ್ತಿರ್ತಾನೆ. ಆಟ ಆಡುವುದು ಅಂದ್ರೆ ಬರೀ ಆಟಿಕೆ ಸಾಮಾನು ತಗೊಂಡು ಆಟ ಆಡುವುದಲ್ಲ. ತನ್ನ ಸಮವಯಸ್ಕರ ಜೊತೆ ಮತ್ತೇನೋ ಆಟ ಆಡ್ಬೋದು, ಮತ್ತೆ ಯಾವ್ಯಾವುದು ವಿಹಾರ, ಆಹಾರ, ಮೋಜು ಮಸ್ತಿಯಲ್ಲಿ ಹೋಗಿಬಿಡ್ತದೆ. ಅದಕ್ಕಾಗಿ ಚಿಕ್ಕ ಬಾಲಕರು ಆಟಿಕೆ ಸಾಮಾನ್ಯ ಜೊತೆ ಆಡ್ತಾರೆ, ದೊಡ್ಡವರಾದವರು ಮತ್ತೊಂದೇನೋ ವಿಧಾನದಿಂದ ತಮ್ಮ ಸಮಯ ಕಳೀತಾರೆ. 20 ವರ್ಷ ಹೋಯ್ತು. ಮುಂದೆ ಮತ್ತೊಂದು 20 ವರ್ಷ. ಅದು ಯಾವಾಗ ಹೋಗ್ತದಂದ್ರೆ, ಮುಪ್ಪು ಬಂತು, ಶರೀರವೆಲ್ಲ ಹಣ್ಣಾಯಿತು. ಆವಾಗ ತನ್ನ ನೆನಪೇ ತನಗಿರೋದಿಲ್ಲ. ಎಷ್ಟು ಜನರದು ಮುಪ್ಪಿನವರನ್ನು ನೀವು ನೋಡಿರ್ತೀರಿ. ಅವ್ರು ಯಾರ್ಯಾರನ್ನೋ ಕಳ್ಕೊಂಡಿರ್ತಾರೆ, ತಮ್ಮ ಸುತ್ತಮುತ್ತ ಯಾರು ಸತ್ತಿರ್ತಾರೆ. ನಾನು ನೋಡಿದ್ದೇನೆ. ಸತ್ತವ್ರು ಯಾರು, ಬದುಕಿದವ್ರು ಯಾರು ಅಂತ ನೆನಪಿದವರು ಇರೋದಿಲ್ಲ ಅವರಿಗೆ. ಯಾರೋ ಒಬ್ಬ ಎದುರಿಗೆ ಬಂದ ಕೂಡಲೇ ಅವನನ್ನು ಮತ್ತೊಂದು ಯಾವುದೋ ಹೆಸರಿನಿಂದ ಕರೀತಾರೆ. ಮುಪ್ಪು ಇಷ್ಟು ಭಯಾನಕ ಮನುಷ್ಯನಿಗೆ. ಸತ್ತವರನ್ನು ಬದುಕಿದ್ದಾನೆ ತಿಳ್ಕೊಂಡಿರ್ತಾರೆ, ಬದುಕಿದ್ದವನು ಸತ್ತೋಗಿದ್ದಾನೆ ತಿಳ್ಕೊಂಡಿರ್ತಾರೆ, ಯಾವುದೋ ಹೆಸರಿನಿಂದ ಕರೀತಾರೆ. ತನ್ನ ಮಗನನ್ನು ಮೊಮ್ಮಗ ಅಂತ ತಿಳ್ಕೊಂಡಿರ್ತಾರೆ, ಮೊಮ್ಮಗರನ್ನೇ ಮಗ ಅಂತ ತಿಳ್ಕೊತಾರೆ. ಎಷ್ಟು ಥರದ ಭ್ರಾಂತಿ. ಮನುಷ್ಯನಿಗೆ ಮೊದಲೇ ಬುದ್ಧಿ ಸರಿ ಇರೋದಿಲ್ಲ. ಅವನಿಗೆ ಯೌವನದಲ್ಲಾದರೂ ಬುದ್ಧಿ ಸರಿ ಇರೋದು ಅಷ್ಟರಲ್ಲೇ ಇದೆ. ನಾನಂತೂ ಇದನ್ನು ತುಂಬಾ ಆಲೋಚನೆ ಮಾಡಿ ನೋಡಿದೆ. ಬುದ್ಧಿ ಒಳ್ಳೆ ಬುದ್ಧಿವಂತ ಅಂತ ಅನಿಸ್ಕೊಂಡಿದ್ದು ಸುಮಾರು 16-17 ವಯಸ್ಸಿನಲ್ಲಿ, ನನ್ನ ವೈಯಕ್ತಿಕ ದೃಷ್ಟಿಯಿಂದ ಹೇಳಿದೆ. ಬುದ್ಧಿವಂತ, ವಿವೇಕಿ. ಆದರೆ ಮುಂದೆ ಕೆಲವು ಒಂದು 10 ವರ್ಷ ಆದಮೇಲೆ ನಮಗೆ ಬಂದು ವಿವೇಕ ಎಷ್ಟರ ಮಟ್ಟದ್ದು ಅಂತ ವಿವೇಕ ಬಂತು ಅಂತ. ಆವಾಗ ಮೊದಲು ವಿವೇಕ ಬಂದಿದೆ ಅಂತ ಅನ್ಕೊಂಡಿದ್ದೆ. ಮತ್ತೊಂದು 10 ವರ್ಷ ಆದ್ಮೇಲೆ ಈ ಬಂದಿದ್ದಕ್ಕೆ ವಿವೇಕ ಅನ್ಬೇಕಾ, ನಾವೀಗ ಮಾಡಿದ್ದು ವಿವೇಕವ ಅಂತ ಪರಾಮರ್ಶೆ ಮಾಡ್ಲಿಕ್ಕೆ ಹತ್ತಿತ್ತು ಮನಸ್ಸು. ಮತ್ತೊಂದು 10 ವರ್ಷ ಆದ್ಮೇಲೆ ಮತ್ತೂ ಪಕ್ವ ಆಯಿತು. ಸಾಮಾನ್ಯವಾಗಿ ಬೌದ್ಧಿಕವಾಗಿ ಮನುಷ್ಯ ಪಕ್ವನಾಗಿರೋದು 40, 50, 60 ಈ ವಯಸ್ಸಿನಲ್ಲಿ. 60 ದಾಟಿದ್ರೆ ಮತ್ತೆ 60 ದಾಟಿದ್ಮೇಲೆ 60 ಬರಲು ಶುರುವಾಗಿಬಿಡ್ತದೆ. ಏನಾದರೂ ಮಾಡಿದ್ರೆ ಆ ಸಂದರ್ಭದಲ್ಲಿ ಮಾಡಿದ್ರೆ ಬಹಳ ಮನುಷ್ಯನ ಮನಸ್ಸೇ ಬಹಳ ಅಸ್ತವ್ಯಸ್ತ. ಸ್ವಲ್ಪ ಏನೋ ಮನೆಯಲ್ಲಿ ಅಸ್ತವ್ಯಸ್ತ ಆದರೆ ಅದ್ರ ಪರಿಣಾಮ ಇವ್ರ ಮೇಲೆ ಆಗ್ತದೆ. ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ, ಗಂಡ, ಆ ಕಡೆ ಮನಸ್ಸೇ ಹೋಗೋದಿಲ್ಲ. ದೇವ್ರ ಮುಂದೆ ಕೂತ ಮತ್ತೆಲ್ಲೋ ಮನಸ್ಸು ಓಡಿ ಹೋಗ್ತದೆ. ಬಹಳ ದೊಡ್ಡ ಸಂತೋಷದ ಸಂಗತಿ ಮನೆಯಲ್ಲಿ ಏನಾದರೂ ನಡೆದ್ರೆ ಅವಾಗಲೂ ಮೈ ಮರಿತಾನೆ ಮನುಷ್ಯ. ದುಃಖ ಬಂದಾಗಂತೂ ಮುಗದೇ ಹೋಯ್ತು. ಅದರಿಂದ ಯಾವಾಗ ಇವನು ಧ್ಯಾನ ಮಾಡೋದು ಯಾವಾಗ? ಮುಪ್ಪಿನಿಂದ ನಮ್ಮ ಶರೀರ ಹಣ್ಣಾದಾಗ ಅಶಕ್ತನಾಗಿ ಹೋಗ್ತಾನೆ. ಮತ್ತೆ 20 ವರ್ಷ ಕಾಲ ವ್ಯರ್ಥ ಆಗಿ ಹೋಗ್ತದೆ. 50, 20, 20 ಇನ್ನು ಉಳಿದದ್ದು 10. ಇದೊಂದು ಯೌವನದ ಕಾಲ. ಮದುವೆ ಆಯಿತು. ಮದುವೆ ಆದಮೇಲೆ ಸುಮಾರು 10 ವರ್ಷ. ಈಗಿನ ಕಲಿಯುಗದಲ್ಲಿ 10 ವರ್ಷದ ತನಕ ಒಂದು ಹುರುಪು, ಉತ್ಸಾಹ ಇರ್ತದೆ ಹೇಳೋದು ಕಷ್ಟ. ಅಂತೂ ಸುಮಾರು 25ನೇ ವಯಸ್ಸಿಗೆ ಮದುವೆ ಆದಂದ್ರೆ 35ನೇ ವಯಸ್ಸಿನ ತನಕ, 30ಕ್ಕೆ ಮದುವೆ ಆದರೆ 40ನೇ ವಯಸ್ಸಿನ ತನಕ ಒಂದು ಹುರುಪು ಇರ್ತದೆ.
ಅವಾಗ ಏನಾಗ್ತದೆ ಅಂದ್ರೆ ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ. ನನಗೆ ಎಷ್ಟು ಆಶ್ಚರ್ಯ ಅನಿಸ್ತದೆ ಅಂದ್ರೆ ಇದು ನಾವು ಹಿಂದೆ ಅನೇಕ ಜನ್ಮಗಳನ್ನು ತಳೆದಿದ್ವಿ ಅನ್ನೋದನ್ನು ಬೇಕಾಷ್ಟು ನೋಡಿದ್ವಿ ಹಿಂದೆ. ಇದು 4ನೇ ಸ್ಕಂದ 5ನೇ ಸ್ಕಂದ ಎಲ್ಲ ಕಡೆ ನೋಡೇ ಇರ್ತೀವಿ. ಈ ಸ್ತ್ರೀ ಪುರುಷರ ನಡುವಿನ ಸಂಬಂಧ ಇದು ಮದುವೆ ಅಂತಲ್ಲಿ ಬಂತಲ್ಲ, ಗೃಹಸ್ಥ ಜೀವನದಲ್ಲಿ ಆಸಕ್ತನಾಗಿದ್ದು ಉಳಿದು 10 ವರ್ಷ ಕಳೆದು ಹೋಗ್ತಾನೆ, ಅಲ್ಲಿ 100 ಕಳೆದು ಹೋಯ್ತು. ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ, ಒಂದು ಜೀವಕ್ಕೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಅಪರೂಪ ಏನಲ್ಲ. ಯಾಕೆ ಅಂದ್ರೆ ಈ ಹಿಂದೆ ಎಷ್ಟೋ ಜನ್ಮ ಆಗಿ ಹೋಗಿದೆ ನಮ್ಮದು. ಈ ಇಷ್ಟು ಜನ್ಮಗಳಲ್ಲಿ ಎಷ್ಟು ಸಾರಿ ನಾವು ಮದುವೆ ಮಾಡ್ಕೊಂಡಿದೀವೋ, ಎಷ್ಟು ಸಾರಿ ಎಷ್ಟೆಷ್ಟು ಸುಖ ಅನುಭವಿಸಿದೀವೋ. ಮನುಷ್ಯನಾಗಿ ಸುಖ ಅನುಭವಿಸ್ಲಿಕ್ಕೆ ಒಂದು ಇತಿಮಿತಿ ಇರ್ತದೆ, ಪ್ರಾಣಿಯಾಗಿ ಸುಖ ಅನುಭವಿಸ್ಲಿಕ್ಕೆ ಇತಿಮಿತಿ ಇರೋದಿಲ್ಲ. ಮೀನಾಗಿ ಸುಖದ ಆಳ ಕಂಡಿದ್ದೇವೆ, ಹಕ್ಕಿಯಾಗಿ ಸುಖದ ಎತ್ತರ ಕಂಡಿದ್ದೇವೆ, ಏನೆಲ್ಲ ಸುಖ ಕಂಡಿದ್ರು ಮತ್ತೆ ಈಗ ಮನುಷ್ಯನಾಗಿ ಹುಟ್ಟಿ ಬಂದಾಗ ಆ ದೇಹ, ಎಳೆ ದೇಹ ಇರ್ತದಲ್ಲ, ವಯಸ್ಸು ನಿಂದು ತಪ್ಪಲ್ಲ, ನಿನ್ನ ವಯಸ್ಸಿನ ತಪ್ಪು ಅಂತಿರ್ತಾರಲ್ಲ, ಮತ್ತೆ ಹೊಸ ದೇಹ ಬಂದ ಕೂಡಲೇ ಆ ದೇಹನ ಮನಸ್ಸನ್ನು ಕಂಟ್ರೋಲ್ ಮಾಡ್ತದೆ, ಮನಸ್ಸು ಆತ್ಮನನ್ನು ಕಂಟ್ರೋಲ್ ಮಾಡ್ತದೆ. ಮತ್ತೆ ಅದೇ ಉತ್ಸಾಹ. ಎಂದಾದ್ರೂ ಜೀವನದಲ್ಲಿ ಎಲ್ಲಾದ್ರೂ ಏನಾದ್ರು ಸುಖ ಹಿಂದೆಂದೂ ನೋಡೇ ಇಲ್ಲ ಅನ್ನುವಷ್ಟು ಕುತೂಹಲ, ಅಂಥ ಅದಮ್ಯವಾದ ಉತ್ಸಾಹ, ಯಾವಾಗ ಸುಖ ಕೊಡ್ತೇನೋ ಅಂತ. ಇದು ನನಗೆ ಆಶ್ಚರ್ಯ ತರಿಸೋದು. ಈಗ ಜೀವಮಾನದಲ್ಲಿ ನಾವು ಯಾವುದೋ ಒಂದು ಸ್ವೀಟ್ ಏನೋ ತಿಂದಿರೋದಿಲ್ಲ ಅಂತ ಮಕ್ಕಳಿಗೆ ನಾವು ಸ್ವೀಟ್ ತೋರಿಸಿದ್ರೆ ಭಾರಿ ಉತ್ಸಾಹದಿಂದ ಓಡಿ ಬರ್ತಾವೆ. ಆ ಥರ ಅದೇ ಸ್ವೀಟನ್ನು 10-20 ಸರಿ ಅವ್ರು ತಿನ್ನಿಸಿಬಿಟ್ರೆ ಮುಂದೆ ಆ ಸ್ವೀಟಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದೆ. ಅದು ವಿಚಾರ ಬೇರೆ. ಆದರೆ ಜೀವಮಾನದಲ್ಲಿ ಮೊದಲನೇ ಬಾರಿ ನಾವು ಒಂದು ಯಾವುದಾದ್ರು ವಸ್ತುವನ್ನು ನೋಡಿದಾಗ ಏನೊಂದು ಕುತೂಹಲ ಇರ್ತದೆ. ಅಷ್ಟು ಕುತೂಹಲ ನಮಗೆ ಈ ದಾಂಪತ್ಯದ ಬಗ್ಗೆ. ಯಾಕೆ ಇಂಥ ಒಂದು ಅಸಾಧ್ಯವಾದ ಸೆಳೆತ, ಪ್ರಾಯ ಪ್ರಾಣಿ ಪಕ್ಷಿಗಳಿಗೂ ಇಲ್ಲದೇ ಇರೋ ಸೆಳೆತ ಮನುಷ್ಯನಿಗೆ. ಇದೇ ನನಗೆ ತುಂಬಾ ಆಶ್ಚರ್ಯಕರವಾಗಿ ಕಾಣಿಸೋದು. ಯಾಕೆಂದ್ರೆ ಹಿಂದೆ ಮುದುಕರಾಗಿದ್ದೆವು, ಮುದುಕರಾದ ಶಕ್ತಿ ಹೋಗಿತ್ತು, ಮುದುಕರಾಗಿ ಸತ್ತೇವು. ಮತ್ತೀಗ ಯುವಕರಾಗಿ, ಮತ್ತೆ ಎಳೆ ಮಗುವಾಗಿ, ಬಾಲಕಾಗಿ, ಯುವಕನಾಗಿ ಹುಟ್ಟಿದ್ವಲ್ಲ, ಆ ದೇಹ ಬೆಳೀತಾ ಹೋಗ್ತದಲ್ಲ, ದೇಹ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತದೆ. ಅದೇ ಸಮಸ್ಯೆ. ವಸ್ತುತಃ ಮನಸ್ಸೇ ದೇಹವನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು, ಆದರೆ ದೇಹವೇ ಮನಸ್ಸನ್ನು ಕಂಟ್ರೋಲ್ ಮಾಡಿಬಿಡ್ತು. ಅದರಿಂದ ಆಗೋದು ಈ ಥರ ಎಲ್ಲ. ಸ್ವಲ್ಪ ದೇಹಕ್ಕೆ ಮಧ್ಯ ವಯಸ್ಸು, ಪಕ್ವತೆ ಬಂದಾಗ ಸ್ವಲ್ಪ ಇಳಿತದೆ, ಆ ಅಮೂಲ್ಯ ಇಳಿತದೆ. ಅಂತೂ ಎಲ್ಲನೂ ಮರೆತೇ ಹೋಗ್ಬಿಡ್ತಾನೆ. ಯಾವಾಗ ಧ್ಯಾನ ಮಾಡ್ತಾನೆ? ದುರಾಪೂರೇಣ ಮೋಹೇನ, ದುರಾಪೂರೇಣ ಕಾಮೇನ. ಆ ಭೋಗದ ಲಾಲಸೆ ಇಷ್ಟಿರ್ತದಲ್ಲ, ಏನು ಮಾಡಿದರೂ ಅದನ್ನು ತೀರ್ಸ್ಲಿಕ್ಕಾಗೋದಿಲ್ಲ, ಅಷ್ಟು ಕಾಮ, ಅಂಥ ಮೋಹ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ ಇತ್ಯಾದಿ ಮೋಹ. ಇದು ಎಚ್ಚರಿಕೆ ಕೊಡೋದಷ್ಟೇ. ಹಾಗೆಂತ ಹೇಳಿ ಗೃಹಸ್ಥಾಶ್ರಮ ಬಿಟ್ಟು ಓಡಿ ಹೋಗ್ರಿ ಅಂತ ಭಾಗವತ ಹೇಳಿಲ್ಲ. ಗೃಹಸ್ಥಾಶ್ರಮದ ಬಗ್ಗೆ ಪ್ರಾಯ ಮಹಾಭಾರತಕ್ಕಿಂತ ಹೆಚ್ಚಿನ ಅದ್ಭುತವಾದ ವರ್ಣನೆ ಭಾಗವತದಲ್ಲಿ ಬಂದಿದೆ. ಗೃಹಸ್ಥಾಶ್ರಮಕ್ಕಿರುವ ಸೌಂದರ್ಯ, ಸತಿಪತಿಗಳ ನಡುವಿನ ಒಂದು ಒಲವು, ಅವ್ರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್, ಅದು ಬಹಳ ಅದ್ಭುತವಾದದ್ದು. ಇಲ್ಲದೆ ಹೋದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ವಿಚಾರ ಬೇರೆ. ತುಂಬ ಸೇಫ್ ಆದ ಆಶ್ರಮ, ಕೋಟೆ ಗೋಡೆ ನಡುವೆ ಇದ್ದಂಗೆ ನಾವು ಗೃಹಸ್ಥಾಶ್ರಮಿ ಆದವರು, ಹೆಣ್ಣಿರ್ಲಿ ಗಂಡಿರ್ಲಿ. ಕೋಟೆ ಗೋಡೆ ಒಳಗಿದ್ರೆ ಅವನಿಗೆ ಬೇರೆಯವರು ಉಪಟಳ ಇರೋದಿಲ್ಲ. ಅದು ದಿತಿ ಮತ್ತು ಕಶ್ಯಪರ ನಡುವಿನ ಸಂವಾದದಲ್ಲಿ 3ನೇ ಅಧ್ಯಾಯ ಸ್ಕಂದದಲ್ಲಿ ಆ ವಿಷಯ ಬಂದಿದೆ. ಗೃಹಸ್ಥಾಶ್ರಮವನ್ನ ನಿಂದನೆ ಮಾಡ್ತಿಲ್ಲ ಇಲ್ಲಿ, ಅಲ್ಲೇ ಮೈ ಮರಿಬಾರದು ಅಂತ ಹೇಳ್ತಿದ್ದಾರೆ ಅಷ್ಟೇ. ಅಂತೂ ಆ ವಿಷಯ ಹೋಗಿಬಿಡ್ತದಲ್ಲ ಅಂತಾನೆ ಪ್ರಹ್ಲಾದ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರೇ ಬ್ರಹ್ಮಣಿ ಕೋಪಿನಸಕ್ತ ಅಂತ ಶಂಕರಾಚಾರ್ಯ ಮಾತು. ಬಾಲಕ ಆಟದಲ್ಲಿ ಕಳೀತಾನೆ, ತರುಣಿಯಲ್ಲಿ ಸಮಯ ಕಳೀತಾನೆ, ವೃದ್ಧರು ಚಿಂತೆಯಲ್ಲಿ ಹಲವು ಕೂತಿರ್ತಾರೆ. ನಮ್ಮ ಕಾಲ ಹಾಗಿತ್ತು, ನೀವು ಏನೆಲ್ಲ ಹಾಳಾಗಿ ಹೋಯಿತು, ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂತ ಹೇಳುವುದರಲ್ಲೇ ಕಾಲ ಕಳೀತಾರೆ. ಪರೇ ಬ್ರಹ್ಮಣಿ ಕೋಪಿನಸಕ್ತ, ಪರಬ್ರಹ್ಮ ಬಗ್ಗೆ ಯಾರಿಗೂ ಚಿಂತೆಯೇ ಇಲ್ಲ. ನೋಡಿ, ನಮ್ಮ ಸುತ್ತಮುತ್ತಲು ಎಲ್ಲರೂ ಸಂಸಾರದಲ್ಲಿ ಹೇಗೆ ಮುಳುಗಿದ್ದಾರೆ ಅನ್ನೋದನ್ನು ನೋಡ್ರಿ, ಎಷ್ಟು ವ್ಯರ್ಥವಾಗಿ ಆಯುಷ್ಯ ಕಳೀತಿದ್ದಾರೆ ಅನ್ನೋದನ್ನು ನೋಡ್ರಿ. ಧನದ ದಾಹವನ್ನು ಬಿಡ್ಲಿಕ್ಕಾಗೋದಿಲ್ಲ, ಹೆಂಡತಿ ಮೇಲಿನ ಮೋಹವನ್ನು, ಗಂಡನ ಮೇಲಿನ ಮೋಹವನ್ನು ಬಿಡ್ಲಿಕ್ಕಾಗೋದಿಲ್ಲ. ಯಾವತ್ತೂ ಆ ಹೆಂಡತಿ ಬಗ್ಗೆ ಒಂದು ಅನುರಾಗ, ಅವಳ ಆಡಿದ ಮಾತು ಇವನಿಗೆ ನೆನಪಿಗೆ ಬರ್ತಿರ್ತದೆ, ಇವನ ಆಡಿದ ಮಾತು ಅವಳಿಗೆ ನೆನಪಿಗೆ ಬರ್ತಿರ್ತದೆ. ಈ
ದೀರ್ಘಕಾಲ ಪ್ರವಚನ ಮಾಡಿ ಅನೇಕ ಜನರ ಸಂಪರ್ಕ, ಅನೇಕ ಜನರ ಜೊತೆ ಆ ಕೂತು ಮಾತಾಡೋದಿದೆಯಲ್ಲ, ಜೀವನದ ಅನುಭವವನ್ನು ಹಂಚಿಕೊಳ್ಳೋದಿದೆಯಲ್ಲ, ಅದೊಂದು ಬಹಳ ಪ್ರಿಯವಾದ ಸಂಗತಿ. ನಾನು ಅವರು 80 ವರ್ಷ, ಅವರಿಗೆ ಹೆಂಡತಿ ತೀರ್ಕೊಂಡ್ರು. ಅವ್ರನ್ನ ಮಾತಾಡ್ಸಕ್ಕೆ ಹೋದಾಗ ತಾವು ಪ್ರೇಮಿಸಿ ಮದುವೆ ಆಗಿದ್ದು ಆ ಹೆಂಡತಿ, ಅದು ಎಷ್ಟು ಅದ್ಭುತ ಅಂದ್ರೆ, ಹೆಂಡತಿ ಮೊದಲನೇ ಬಾರಿ ಆ ಹುಡುಗಿ ಮೊದಲನೇ ಬಾರಿ ಇವ್ರು ನೋಡಿ ನಾಚಿದ್ದು ಅದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಆ ಹಿರಿ ಮನುಷ್ಯ, ನಮ್ಮ ಅಪ್ಪನ ವಯಸ್ಸಿನ ಮನುಷ್ಯ ಅವರು, ಅದೆಲ್ಲ ನೆನಪು ಮಾಡ್ಕೊಂಡ್ರು. ಮರೀಲಿಕ್ಕೆ ಆಗೋದು ಅಷ್ಟು ಸುಲಭ ಅಲ್ಲ, ಮೋಹ ಅಷ್ಟು ಸುಲಭದ್ದಲ್ಲ, ಅದು ನಾಟಕ ಮಾಡಿದಂತಲ್ಲದ. ಇದೊಂದು ಸಿನಿಮಾ, ಈಗೊಂದು ಹೀರೋಯಿನ್, ಈಗೊಂದು ಹೀರೋ, ಮತ್ತೆ ಇನ್ನೊಂದು ಸಿನಿಮಾ ಮತ್ತೊಂದು ಹೀರೋಯಿನ್ ತರ ಆಗಲ್ಲ. ಆ ಮೋಹ ಬಿಡೋದಿಲ್ಲ. ಅದನ್ನೆಲ್ಲ ನೆನಪು ಮಾಡ್ಕೊಂಡು ಅದು ಹೇಗೆ ಮರಿತಾನೆ ಅಂತ ಕೇಳ್ತಾನೆ ಪ್ರಹ್ಲಾದ. ನನಗೆ ಆ ಪ್ರಹ್ಲಾದ ಮಾತು ನೆನಪಿಗೆ ಬಂತಾವಾಗ. ಹೇಗೆ ಪರಿಚಯಿಸ್ಲಿಕ್ಕೆ ಸಾಧ್ಯ? ಏಕಾಂತದಲ್ಲಿ ಆಡಿದ ಮಾತುಗಳು, ಪ್ರಣಯದ ಮಾತುಗಳು, ಪ್ರಣಯ ಸಲ್ಲಾಪ ಅದನ್ನೆಲ್ಲ ಹೇಗೆ ಮರಿಲಿಕ್ಕೆ ಸಾಧ್ಯ? ಎಳೆ ಮಕ್ಕಳಿರ್ತಾರೆ, ಆ ಮಕ್ಕಳ ತೊದಲು ನುಡಿ ಅದನ್ನೆಲ್ಲ ಹೇಗೆ ಮರಿತಾನೆ? ನಮ್ಮ ಮಕ್ಕಳದಾಯ್ತು, ಆಮೇಲೆ ನಮ್ಮ ಮೊಮ್ಮಕ್ಕಳು ಹುಟ್ಟಿದ ಮತ್ತಷ್ಟು ಉತ್ಸಾಹ ಮರಿತಾನೆ ಅವರು. ತನಗೆ ಗಂಡು ಮಕ್ಕಳು ಹೆಣ್ಮಕ್ಳು ಅವ್ರಿಗೆಲ್ಲ ಮದುವೆ ಮಾಡಿ ಕೊಟ್ಟಿರ್ತಾನೆ, ಅವರೆಲ್ಲ ಹೋಗ್ತಿರ್ತಾರೆ ಮತ್ತೆ ಬರ್ತಿರ್ತಾರೆ, ಅವ್ರದೆಲ್ಲ ಜವಾಬ್ದಾರಿ. ಅವ್ರಿಗೆ ಮಕ್ಕಳಾದಾಗ ಮತ್ತಷ್ಟು ಸಂತೋಷ ಸಂಭ್ರಮ, ಮತ್ತೊಂದೇನು ತೊಂದರೆ ಆದಾಗ ಮತ್ತಷ್ಟು ವಿಲಾಪ ಆಲಾಪ. ತಮಗೆ ಜೀವನಾಧಾರವಾಗಿರುವಂತಹ ಜಮೀನು, ಪಶು ಪ್ರಾಣಿ, ಆಕಳು, ಎಮ್ಮೆ, ವಾಹನಗಳು, ಅದೆಲ್ಲ ಜವಾಬ್ದಾರಿ. ಅದನ್ನೆಲ್ಲ ಹೇಗೆ ಬಿಡ್ತಾನೆ? ಅದರಲ್ಲೇ ಅಭಿಮಾನ ನೆಟ್ಟಿದ್ರೆ ಅದು ಹೋಗೋದೇ ಇಲ್ಲ. ರೇಷ್ಮೆ ಹುಳುವಿನ ಉದಾಹರಣೆ ಕೊಡ್ತಾನೆ. ಕೋಶಸ್ಥ ರೇಷ್ಮೆ ಹುಳ ಮೊದಲು ಚೆನ್ನಾಗಿ ಹಿಪ್ಪನೇರಳೆ ಸೊಪ್ಪು ಮೇಯ್ದು ಒಂದು ಗೂಡು ಕಟ್ಬೋದು ತಾನೆ. ಆ ಗೂಡಿನೊಳಗೆ ತಾನೇ ಸೇರ್ಕೊಂಡ್ಬಿಟ್ಟಿರ್ತದೆ. ಅದು ನಾವಾದ್ರೆ ಮನೆ ಕಟ್ಟಿದಾಗ ಬಾಗಿಲು ಬಿಟ್ಟಿರ್ತೀವಿ, ಬಾಗಿಲೇ ಇರೋದಿಲ್ಲ ಅದಕ್ಕೆ. ಆಮೇಲೆ ಅದು ಏನ್ ಮಾಡ್ತದೆ ಅಂದ್ರೆ ಕೊನೆಗೆ ಗೂಡನ್ನ ಸೀಳ್ಕೊಂಡು ಹೊರಗೆ ಬರ್ತದೆ, ಬರ್ಬೇಕದು. ಆದ್ರೆ ಈ ಮನುಷ್ಯ ಏನ್ ಮಾಡ್ತಾನಂದ್ರೆ, ಅದು ಗೂಡು ಸೀಳ್ಕೊಂಡು ಹೊರಗೆ ಬರೋದ್ರಿಂದ ಮುಂಚೆ ಆ ಗೂಡೆಲ್ಲ ತಗೊಂಡೋಗಿ ಬಿಸಿ ನೀರಲ್ಲಿ ಹಾಕಿ ಅದನ್ನ ಕುದಿಸಿ ರೇಷ್ಮೆ ತೆಗಿತಾನೆ. ಹುಳ ಹೊರಗೆ ಹೋಗ್ಬಿಟ್ರೆ ಆ ರೇಷ್ಮೆ ಗೂಡಿಗೆ ಟೆನ್ಷನ್ ಇರೋದಿಲ್ಲ, ಒಳ್ಳೆ ರೇಷ್ಮೆ ಬರೋದಿಲ್ಲ. ಅದು ಗೂಡು ತಾನು ನೇಯ್ಕೊಂಡು ಅಲ್ಲೇ ಕೂತ್ಬಿಟ್ಟಿರ್ತದೆ. ಮುಂದೆ ಏನಾಗ್ತದೆ, ನಾನು ಯಾರೋ ಕರ್ಕೊಂಡು ಹೋಗೋರಿದ್ದಾರೆ, ಅಲ್ಲಿ ಯಾರೋ ರೀಲರ್ಗಳು ಅವರು ಒಂದು ಬಿಸಿನೀರಲ್ಲಿ ಹಾಕೋರಿದ್ದಾರೆ, ಬಿಸಿನೀರಲ್ಲಿ ಹಾಕಿ ಅದನ್ನ ರೇಷ್ಮೆ ನೂಲು ತೆಗಿತಾರೆ. ಅದನ್ನ ಯಾರೋ ನೂಲು ಮಾಡಿ ಅದೊಂದು ಬಟ್ಟೆ ಮಾಡ್ತಾರೆ, ಯಾವುದೋ ಮಿಲ್ಲಿಗೆ ಹೋಗ್ತಾರೆ. ಯಾವನೊಬ್ಬ ಯಾವ ಮಹಾತ್ಮ ಅಲ್ಲ, ಹಾಕೊಳ್ಳೋರಲ್ಲ ಅಲ್ಪಾತ್ಮರೇ, ಅವನು ಯಾವನು ಹಾಕೋತಾನೆ ಅಂತ ಅದಕ್ಕೇನು ಗೊತ್ತಿರ್ತದೆ. ಅದು ಏನ್ ಮಾಡ್ತೀನಿ ನಾನೆಲ್ಲ ಹೋಗಿ ನೋಡಿದೆ, ಅದು ಏನ್ ಮಾಡ್ತಾರೆ ಹುಳುಗಳನ್ನು, ಕೊನೆಗೆ ಹುಳುಗಳೆಲ್ಲ ಹಂದಿಗೆ ಹಾಕ್ತೇವೆ ಅಂತ ಹೇಳಿದ್ರು. ಗೂಡುಗಳು ತಗೊಂಡು ಬಿಸಿನೀರಿಗೆ ಹಾಕ್ತಾರೆ, ಅದು ನೂಲು ತೆಗಿತಾರೆ, ಹುಳ ಹಾಕಿದ್ರೆ ಸತ್ತು ಹೋಗ್ತದೆ. ಮತ್ತೆ ಅದೇ ಬದುಕಿರ್ತದೆ, ಸುಮ್ಮನೆ ಕನಸು ಕಾಣ್ತಾ ಕೂತಿರ್ತದೆ ಒಳಗೆ. ಸತ್ತೋದ್ಮೇಲೆ ಮತ್ತೆ ಆ ಹುಳ ತಗೊಂಡು ಹಂದಿಗೆ ಹಾಕಿ ಹಂದಿಗೆ ಆಹಾರ. ಇದು ರೇಷ್ಮೆ ಹುಳದಂತೆ ಮನುಷ್ಯನ ಜೀವನ, ಕುಟುಂಬ. ಇದ್ರ ನಡುವೆ ಅನೇಕ ಜನ ಈ ಜಗತ್ತಿನಲ್ಲಿ ನ್ಯಾಯದಿಂದ ಬದುಕೋರು ಇದ್ದಾರೆ, ಏನಿಲ್ಲ ಅಂತಲ್ಲ. ನ್ಯಾಯದಿಂದ ಬಹಳ ಕಷ್ಟಪಟ್ಟು ಜೀವನ ಸಂಪಾದನೆ ಮಾಡೋರು ಇದ್ದಾರೆ. ಇನ್ನು ಕೆಲವರಂತೂ ನ್ಯಾಯದಿಂದ ಸಂಪಾದನೆ ಮಾಡಿದ್ರೆ ಸಾಕಾಗೋದಿಲ್ಲ ಈ ಜಗತ್ತಿನಲ್ಲಿ, ಬಂದಾಗ ಬಿಡಬೇಡ್ರಿ ಅಂತ ಹೇಳಿ ತಮಗೆ ಬರಬೇಕಾದ್ದು ಬರಬಾರ್ದಾದ್ರ ಮೇಲೆ ನಾನಾ ಥರದ ಪ್ರಯತ್ನ, ಕೋರ್ಟು ಕಟ್ಟಲೆ, ಇನ್ನು ಏನೇನು ಕೊಡ್ಲಿ ಬಡಿಗೆ ಎಲ್ಲ ತಗೊಂಡು ತಮಗೆ ಸಿಗಬೇಕಾದನ್ನೆಲ್ಲ ಎಲ್ಲ ಕೊನೆಗೆ ಆಗದ ಹೋದ್ರೆ ಕನಿಷ್ಠ ಮಾತಿನ ಬಲದಿಂದ ಆದ್ರೂ, ಆ ಪ್ರಯತ್ನದಿಂದ ಆದ್ರೂ ಕಿತ್ಕೊಂಡು ಬದುಕಕ್ಕೆ ಪ್ರಯತ್ನ ಪಡ್ತಾನೆ. ದೊಡ್ಡ ದೊಡ್ಡ ವಿದ್ವಾಂಸರ ಕಥೆಯೇ ಹೀಗಾಗಿದೆ. ವಿದ್ವಾನಪೀಠಂ ಸಂಸಾರದಲ್ಲಿ ಮತ್ತಷ್ಟು ಬದ್ಧನಾಗಿ ಬಿಡ್ತಾನೆ. ಎಷ್ಟು ದೊಡ್ಡ ವಿದ್ವಾಂಸನಿಗೂ ಕೂಡ ಆ ಸ್ತ್ರೀಯ ಕಡೆಗಣ್ಣ ನೋಟ, ಇದು ತನ್ನ ಪತ್ನಿಯಲ್ಲೇ ಇಷ್ಟ ಆದ್ರೆ ಸಂತೋಷ, ನೋಡಿ ಯಾರು ಸಂತೋಷ ಪಡಬೇಕು. ಇವನಿಗೆ ತನ್ನ ಹೆಂಡತಿ ಬಗ್ಗೆನೇ ಆಕರ್ಷಣೆ, ಅವಳಿಗೆ ಗಂಡನ ಬಗ್ಗೆನೇ ಆಕರ್ಷಣೆ ಆದ್ರೆ ಅಷ್ಟೇ ನೋಡಿ. ಅದನ್ನೇ ಅವ್ರದ್ದು ಒಂದು ಇತಿಮಿತಿಯಲ್ಲಿದೆ, ನೋಡಿದವ್ರಿಗೆ ಸಂತೋಷ, ಒಳ್ಳೆ ಗೃಹಸ್ಥಾಶ್ರಮ ಅಂತ. ಅದು ಬಿಟ್ಟು ಇವನ್ ಕಣ್ಣು ಇನ್ನೊಬ್ಬರ ಹೆಂಡತಿ ಮೇಲೆ, ಈ ಹೆಂಡತಿ ಮನಸ್ಸು ಮತ್ತೊಬ್ಬರ ಮೇಲೆ ಹೋದ್ರೆ ಮತ್ತಷ್ಟು ಅಪಾಯಕಾರಿ. ಸ್ತ್ರೀಯರ ಕೈಯಲ್ಲಿ ಆಟದ ಗೊಂಬೆ ಆದಂಗಾಗಿಬಿಡ್ತಾನೆ. ಆದ್ರಿಂದ ದೈತ್ಯರೇ ಆ ಹುಡುಗರಿಗೆಲ್ಲ ಹೇಳಿದ, ಭಗವಂತನ ಮೊರೆ ಹೋಗ್ರಿ, ಇದನ್ನ ಬಿಟ್ಟು ಬಿಡ್ರಿ. ಏನ್ ಭಗವಂತನ ಪೂಜೆ ಮಾಡೋದು ಏನ್ ಕಷ್ಟ ರೀ? ಅದೇನ್ ದೊಡ್ಡದಿದೆ ಅದ್ರಲ್ಲಿ? ಒಳಗಿಲ್ವ ಭಗವಂತ? ಎಲ್ಲ ಕಡೆ ವ್ಯಾಪಿಸಿದ್ದಾನು. ಅವನೇನು ಹೋಲಿಕೆಲ್ಲ ಕ್ಷೇತ್ರಕ್ಕೆ ಹೋಗ್ಬೇಕಾ? ಯಾಕೆ ವಿಚಾರ ಮಾಡ್ತೀರ? ಇಲ್ಲೇ ಇದ್ದಾನೆ, ಬನ್ರಿ ಅವನ ಆರಾಧನೆ ಮಾಡ್ರಿ. ತುಷ್ಟೇಚ ತತ್ರ ಕಿಮಲಭ್ಯಂ ಅನಂತ ಆದ್ಯ. ಆ ನಾರಾಯಣ ಪ್ರಸನ್ನನಾದ್ರೆ ನಿಮ್ಗೆ ಏನು ಸಿಗ್ತದೆ ಏನು ಸಿಗೋದಿಲ್ಲ ಅಂತೀರಿ, ಪಟ್ಟಿ ಮಾಡ್ಬೇಕಾಗಿದೆ. ಎಲ್ಲನೂ ಸಿಕ್ಕೇ ಸಿಗ್ತದೆ.
ಆದ್ರಿಂದ ನೀವ್ಯಾಕೆ ಇಷ್ಟು ಚಡಪಡಿಸ್ಬೇಕು? ಆ ಭಗವಂತನ ಬಗ್ಗೆ ಭಕ್ತಿ ಮಾಡಿದರೆ ಇದೆಲ್ಲ ಸಾಧ್ಯ ಆಗ್ತದೆ. ನಾನು ಇದನ್ನೆಲ್ಲ ನಾರದರ ಮೂಲಕ ಕೇಳಿದ್ದೇನೆ. ನಾರದರು ನನಗೆ ಇದನ್ನೆಲ್ಲ ಉಪದೇಶ ಮಾಡಿದ್ದಾರೆ ಗರ್ಭದಲ್ಲಿದ್ದಾಗ ಅಂದವನು. ಅಲ್ಲಿಗೆ 6ನೇ ಅಧ್ಯಾಯ ಸಮಾಪ್ತ ಆಗಿದೆ. ಈ 7ನೇ ಸ್ಕಂದದ 6ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತವಾಗಿದೆ.